ಓಂ ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಗುರುಗೀತೆಯ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 97ನೇ ಶ್ಲೋಕ ತನಕ ವಿಚಾರ ಮಾಡಿದ್ವಿ. ಪೂರ್ವ ಶ್ಲೋಕದಲ್ಲಿ ಸದ್ಗುರುದೇವರಿಗೆ ಅಯಂ ಮಯಾಂಜಲಿರ್ಬದ್ಧೋ, ಬದ್ಧಾಂಜಲಿಯಿಂದ ನಾನು ನಮಸ್ಕಾರ ಮಾಡ್ಕೊತಾ ಇರ್ತೀನಿ ಅಂತೆಲ್ಲ ಹೇಳ್ಕೊತ ಬಂದು, ಸಾಷ್ಟಾಂಗ ಪ್ರಣಿಪಾತೇನ ಸ್ತುವನ್ ನಿತ್ಯಂ, ಸಾಷ್ಟಾಂಗ ಪ್ರಣಾಮಾದಿಗಳೆಲ್ಲ ಮಾಡಿ ಗುರುವನ್ನು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆ ಸಾಷ್ಟಾಂಗ ಪ್ರಣಾಮ ಅಂದರೆ ಹೇಗಿರುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದೌರ್ಭ್ಯಾಂ ಪದ್ಭ್ಯಾಂ ಚ ಜಾನುಭ್ಯಾಂ ಉರಸಾ ಶಿರಸಾದೃಶ ಮನಸಾ ವಚಸಾ ಚೇತಿ ಪ್ರಣಾಮೋಷ್ಟಾಂಗ ಉಚ್ಯತೆ. ದೌರ್ಭ್ಯಾಂ ಪದ್ಭ್ಯಾಂ 2 ಕಾಲುಗಳು, ಜಾನುಭ್ಯಾಂ ಮೊಣಕಾಲುಗಳು, ಮತ್ತು ಉರಸ ಈ ಕತ್ತು ತಳೆ ಎಲ್ಲವೂ ಕೂಡ ಸಾಷ್ಟಾಂಗ ಕಟ್ಟಿಗೆ ದಂಡವತ್ ಪ್ರಣಾಮ ಅಂತಾರೆ. ಕಟ್ಟಿಗೆ ಕೆಳಗಡೆ ಬಿದ್ದರೆ ಎಷ್ಟು ಫ್ಲ್ಯಾಟಾಗಿರುತ್ತೋ ಅದೇ ಥರ ಫ್ಲ್ಯಾಟಾಗಿ ಬಿದ್ದು ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಮತ್ತು ದೃಶ ಮನಸ ವಚಸಾಚ ಇತಿ, ಮುಖ್ಯವಾಗಿ ಇದು ಮನಸ ವಾಚ ಕರ್ಮನ 3ರಲ್ಲೂ ಕೂಡ ಆ ಗುರುತತ್ವದ ಬಗ್ಗೆ ಅಷ್ಟೊಂದು ಹೆಚ್ಚು ಮಹತ್ವ ಬುದ್ಧಿಯನ್ನು ಹೊಂದಿರಬೇಕು. ಒಳಗಡೆ ಇರೋ ಭಾವಗಳೇ ಶರೀರದಲ್ಲಿ ಕಾಣಿಸ್ತಾ ಇರ್ತವೆ. ಒಬ್ಬ ವ್ಯಕ್ತಿ ನೋಡಿ, ಒಬ್ಬ ರಾಜಕೀಯ ನಾಯಕ ಆಗಲಿ ಇದಾಗಲಿ ಆ ಮುಖದಲ್ಲೇ ಕಾಣಿಸ್ತಾ ಇರುತ್ತೆ ಈಗೋ ಅನ್ನೋದು ಹೆಂಗಿರುತ್ತೆ ಅಂತ. ಆ ಮಾನಿತ್ವ, ಫೀಲಿಂಗ್ ಸ್ಪೆಷಲ್, ಯಾವುದೋ ಒಂದು ಗುಣದಿಂದ ಯಾವುದೋ ಒಂದು ವಿಶೇಷತೆಯಿಂದ ನಾನು ಇನ್ನೊಬ್ಬನಿಗಿಂತ ಶ್ರೇಷ್ಠ ಅನ್ನೋ ಬುದ್ಧಿನ ತಂದುಕೊಂಡ್ಬಿಡ್ತಾ ಇರ್ತಾರೆ. ಅದಕ್ಕೆ ಆ ಶಿಷ್ಯನಲ್ಲಿ ಗುರುಗಳ ಮುಂದೆ ಅಂಥದ್ದು ಯಾವುದೇ ಒಂದು ಮಾನಿತ್ವ ಇರಬಾರ್ದು. ಅಮಾನಿತ್ವದ ಲಕ್ಷಣದಲ್ಲಿ ಫಸ್ಟ್ ಅದಕ್ಕೆ ಮಾನಿತ್ವದ ಬಗ್ಗೆನೇ ಡಿಸ್ಕಷನ್ ಮಾಡ್ತಾರೆ. ಯಾವುದೋ ಒಂದು ವಿಷಯದಲ್ಲಿ ನಾವು ಅದನ್ನು ಈಗೋವನ್ನು ನಾವು ಸ್ವಲ್ಪ ಇನ್ನೂ ಹೆಚ್ಚು ಮಾಡ್ಕೊತ ಹೋಗ್ತಾ ಇರ್ತೀವಿ. ಅದರಿಂದ ಭೇದ ಬುದ್ಧಿ ಬಂದ್ಬಿಡುತ್ತೆ. ಅದು ಡಿಫ್ರೆನ್ಷಿಯೇಟರ್ ಅಲ್ಲ. ನಾವೆಲ್ಲರೂ ಒಂದೇ ಪರಮಾತ್ಮನ ಸ್ವರೂಪರೇ ಅನ್ನೋ ಒಂದು ಬುದ್ಧಿಯನ್ನು, ಬ್ಯೂಟಿಫುಲ್ ಮೈಂಡನ್ನು ನೀನು ತಂದುಕೋಬೇಕು. ಅದು ಬಿಟ್ಟು ನಿನಗೆ ಮತ್ತೆ ಬೇರೆ ಯಾವುದೇ ವಿಷಯದಲ್ಲಿ ನೀನು ಒಂದು ಸ್ಪೆಷಲ್ ಅಂತ ನೀನು ಅನ್ಕೊಂಡ್ಬಿಟ್ರೆ, ವಿಶೇಷಣಗಳಲ್ಲಿ ನೀನು ಬುದ್ಧಿ ಆ ಕಡೆ ಹೋಯ್ತಂದರೆ ಭೇದ ಬುದ್ಧಿಗೆ ಬಂದ್ಬಿಡುತ್ತೆ. ನಾನು ಸ್ತ್ರೀ, ನೀನು ಪುರುಷ, ನಾನು ವಯಸ್ಕ, ನೀನು ಬಾಲ, ವೃದ್ಧ, ಇವೆಲ್ಲ ಮಾನ್ಯತ್ವಗಳು ಬಂದುಬಿಟ್ಟು ನಿನ್ನ ಮನಃಶಾಂತಿಯನ್ನು ಹಾಳು ಮಾಡ್ತಾ ಇರ್ತವೆ. ಅದಕ್ಕೆ ಗುರುಗಳ ಹತ್ರ ದೇವ್ರ ಗುಡಿಯಲ್ಲಿ ಇವೆಲ್ಲ ಕೂಡ ಅಭ್ಯಾಸ ಮಾಡಿಸ್ತಾರೆ. ಆ ಈಗೋಲೆಸ್ ಸ್ಟೇಟನ್ನು ತರಿಸೋದಕ್ಕೆ ಅಭ್ಯಾಸ ಮಾಡಿಸ್ತಾ ಇರ್ತಾರೆ. ಯಾರಿಗೇ ಆಗಲಿ ಗುರುಗಳು ಎಂಥ ಅದ್ಭುತವಾದಂಥ ಸ್ಥಿತಿಯಲ್ಲಿರ್ತಾರೆ. ಶಂಕರ ಭಾಷ್ಯಕಾರ ಭಗವಂತ ನಿರ್ವಾಣ ಶತಕ ನೋಡಿ, ನಾ ಗುರೋರ್ನ ಶಿಷ್ಯಂ ಅಂತ ಅದನ್ನು ಕೂಡ ತಳ್ಳಿ ಪಕ್ಕಕ್ಕೆ ಇಟ್ಟುಬಿಡ್ತಾರೆ. ನಾನು ಯಾರು, ನೀನು ಅದೇ, ನೀನು ಆ ಸುಪ್ರೀಂ, ನೀನು ಆನಂದ ರಸಃ ಅಮೃತಸ್ಯ ಪುತ್ರಾಹ ಆನಂದ ಗಣಃ ಅಂತ ಗುರುಗಳಿಗೆ ಚೆನ್ನಾಗಿ ಗೊತ್ತು. ಆ ಒಂದು ಸ್ಟೇಟಸನ್ನು ಮತ್ತೆ ವಾಪಸ್ ಕೊಡಿಸೋದಕ್ಕೆ ಕೆಲವೊಂದು ಈ ಪ್ರಕ್ರಿಯೆಗಳಿರುತ್ತೆ ಅಷ್ಟೇ ಹೊರತು ಸುಮ್ಮನೆ ಎಲ್ಲ ಶಿಷ್ಯರನ್ನ ಸಿಕ್ಕಾಪಟ್ಟಿ ಬಗ್ಗಿಸಿ ಸಿಕ್ಕಾಪಟ್ಟಿ ಡಿಪೆಂಡೆನ್ಸಿಯಲ್ಲಿ ಇಟ್ಬಿಟ್ಟು ಎಕ್ಸ್ಪರ್ಟ್ ಮಾಡಬೇಕನ್ನೋದು ಗುರುಗಳಿಗೆ ಉದ್ದೇಶ ಇರೋದಿಲ್ಲ. ಇನ್ನು ಗುರುಗಳು ಅವರು ಸ್ವಲ್ಪ ಪರಾಧೀನತೆಯನ್ನು ಬೇಕಾದರೂ ಅನುಭವಿಸ್ಬಿಡ್ತಾರೆ. ಯಾಕಂದರೆ ಅವ್ರಿಗೇನು ದೊಡ್ಡ ಪ್ರಾಬ್ಲಮ್ ಇರಲ್ಲ. ಗುರುಗಳು ಏನಾದರೂ ಇನ್ನೊಬ್ಬರ ಹತ್ರ ಹೋಗಿ ಪರಾಧೀನತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂದರೆ ಗುರುಗಳಿಗೆ ಶಿಷ್ಯರು ಪರಾಧೀನದ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಇಷ್ಟ ಆಗೋದಿಲ್ಲ ಗುರುಗಳಿಗೆ, ಬಿಡಿಸ್ಬಿಡ್ತಾರೆ. ರಾಮಕೃಷ್ಣ ಪರಮಹಂಸರು ಶಿಷ್ಯರಲ್ಲಿ ನಿರಂಜನಾನಂದ ಅನಿಸುತ್ತೆ, ಸ್ವಲ್ಪ ದಿವಸ ಹಿಂಗೆ ಬ್ರಹ್ಮಚಾರ್ಯವಸ್ಥೆಯಲ್ಲಿ ಡೈಲಿ ಬರ್ತಾ ಇದ್ದವನು ಒಂದು ವಾರ ಕಾಣಿಸೋದಿಲ್ಲ. ಏನು ಅವನು ಕಾಣಿಸ್ತಾ ಇಲ್ಲ, ಯಾಕೆ ಮಠದ ಕಡೆ ಅಂದರೆ ಅವನಿಗೆ ರೈಲ್ವೆ ನೌಕರಿ ಸಿಕ್ಕಿಬಿಟ್ಟಿದೆ ಅಂತ. ಅಯ್ಯೋ, ಅವನು ಗಂಗಾ ನದಿಯಲ್ಲಿ ಬಿದ್ದು ಸತ್ತೋಗಿದ್ದಾನನ್ನೋ ವಾರ್ತೆ ಕೇಳಿದರೂ ಕೂಡ ನನಗಿಷ್ಟು ದುಃಖ ಆಗ್ತಿರಲಿಲ್ಲ. ಅವನು ಹೋಗ್ಬಿಟ್ಟು ಇನ್ನೊಬ್ಬರು ಗುಲಾಮನಾಗ್ಬಿಟ್ಟಿದ್ದಾನ ಅಂದರೆ ಅವನು ಇಲ್ಲಿ ಸಾಧನೆ ಮಾಡಿಕೊಂಡು ಸಚ್ಚಿದಾನಂದ ಸ್ವರೂಪ ಪರಮಾತ್ಮನೇ ಆಗುವಂಥ ಅದನ್ನು ಬಿಟ್ಟುಬಿಟ್ಟು ಹೋಗಿಬಿಟ್ಟು ಅಲ್ಲಿ ಗುಲಾಮಿ ಸ್ವೀಕಾರ ಮಾಡ್ಕೊಂಬಿಟ್ಟಿದ್ದಾನಲ್ಲ ಅಂತ ಇಷ್ಟ ಆಗೋದಿಲ್ಲ ಗುರುಗಳಿಗೆ. ಆದ್ದರಿಂದ ಸರ್ವತಂತ್ರ ಸ್ವತಂತ್ರತೆ ಕೊಡಿಸ್ಬೇಕಂತಲೇ ಇವೆಲ್ಲ ಇರ್ತವೆ.
ಬಟ್ ಪ್ರಾಸೆಸ್ ಅಷ್ಟೇ, ಈಗೋ ಬೆಂಡಿಂಗ್ ಪ್ರಾಸೆಸ್ ಇವೆಲ್ಲ ನಿಯಮಗಳು. ಇಲ್ಲ ಅಂದರೆ ಗುರುಗಳು ನಿರಪೇಕ್ಷ ದೇಹಿ, ಯಾರಿಂದ ಏನು ಎಲ್ಲಿನೂ ಅಪೇಕ್ಷೆನೇ ಇರೋದಿಲ್ಲ ಗುರುಗಳಿಗೆ. ಆದಷ್ಟು ಕೂಡ ಅದೇ ಪರೋಪಕಾರ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಅದು ಅವ್ರ ಹ್ಯಾಬಿಟ್ ಆಗಿಬಿಟ್ಟಿದೆ, ಸ್ವಭಾವ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಇವೆಲ್ಲ ಪದ್ಧತಿ ಅಷ್ಟೇ, ನಮ್ಮ ಸಲುವಾಗಿ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ನಾನು ಮಂಗಳ ಶ್ಲೋಕದಲ್ಲಿ ಹೇಳ್ತಾ ಇರ್ತೀರಲ್ಲ, ಅದೇ ಶ್ಲೋಕ ಸ್ವಲ್ಪ ಪದಗಳು ಪಾಠ ಭೇದದಲ್ಲಿದೆ. ತಸ್ಯೇದಿಶೇ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತಾಂ ಮುಖರಿತೈರ್ ಮಧುಪೈರ್ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ವಿಶ್ವಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ತಸ್ಯೈ ದಿಶೆ, ಗುರುಗಳಿರೋವಂಥ ದಿಕ್ಕಿಗೆ ಸತತ ಮಂಜಲಿ ರೇಷ ನಿತ್ಯಂ, ಯಾವಾಗಲೂ ಆ ದಿಕ್ಕು ಕಡೆ ನಿನ್ನ ಭಾವನೆ, ನಿನ್ನ ಸರೆಂಡರ್ನೆಸ್ ಇರಲಿ. ಇಲ್ಲ ಅಂದರೆ ಈಗೋ ಹಂಗೆ ಪಾಪಪ್ ಆಗಿಬಿಡುತ್ತೆ. ಆ ಈಗೋವನ್ನು ಗುರುಗಳ ಚರಣಕ್ಕೆ ಬಿಟ್ಟುಬಿಡು. ಗುರು ಆಜ್ಞೆಯಲ್ಲಿ ನಿನ್ನ ಜೀವನ ನಡೆಸ್ತಾ ಇರು. ನಿನ್ನ ಪರ್ಸ್ನಲ್ ಏನು ಇಟ್ಕೊಳಕ್ಕೆ ಹೋಗಬೇಡ. ಗುರುಗಳ ಹತ್ರ ಬರೋದಕ್ಕಿಂತ ಮುಂಚೆ ನಿನ್ನ ಪರ್ಸ್ನಲ್ ಡಿಸಿಷನ್ಸು ಅವು ಇವು ಇರ್ಬೋದು. ಗುರುಗಳ ಹತ್ರ ಬಂದಮೇಲೆ, ಗುರುಗಳೇ ನೀವು ಕೂತ್ಕೊ ಅಂದರೆ ಕೂತ್ಕೊತೀನಿ, ನಿಂತ್ಕೊ ಅಂದರೆ ನಿಂತ್ಕೊತೀನಿ, ನನಗೆ ಮಾತ್ರ ಮೋಕ್ಷ ಬೇಕು, ನನ್ನದಾದಂಥ ಸ್ವಂತ ವಿಚಾರಗಳು ನಾನು ಬುದ್ಧಿಯನ್ನು ನಾನಿನ್ನು ಬಳಸೋದಕ್ಕೆ ಹೋಗಲ್ಲ. ನನ್ನ ಸ್ವಂತ ಬುದ್ಧಿಯನ್ನು ಬಳಸಿ ನಾನು ಫೇಲ್ಯೂರ್ ಆಗಿದ್ದೀನಿ. ಅದನ್ನು ತೆಕ್ಕೊಳ್ಳೋಕ್ಕಾಗಲಿಲ್ಲ, ಈಗೋನು ತೆಕ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ನನ್ನದಂತೂ ಏನು ಬೇಡವೇ ಬೇಡ. ನನಗೆ ಬೇಕಾಗಿರೋದು ಒಂದೇ ಆ ಪೂರ್ಣ ಮನುಷ್ಯಾಂತಿ, ಆ ಪರಮಾನಂದ ಸ್ಥಿತಿ. ನೀನು ಹೆಂಗೆ ಹೇಳಿದ್ರೆ ಹಂಗೆ ಅಂತ ಎಲ್ಲವೂ ಸಂಪೂರ್ಣವಾಗಿ ಸರೆಂಡರ್ ಮಾಡಿಬಿಟ್ರೆ ಗುರುಗಳು ಕೂಡ ಇನ್ನೂ ಒಳ್ಳೆ ಪೂರ್ಣ ಆಶೀರ್ವಾದದಿಂದ ಈಸಿಯಾಗಿ ನಿಮಗೆ ಆ ಶರೀರ ತಾದಾತ್ಮ್ಯ ಅಹಮಮ ಭಾವಗಳು ಈಸಿಯಾಗಿ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಯಾಕಂದರೆ ನಮ್ಮದು ಇನ್ನೇನು ಇಲ್ಲವೇ ಇಲ್ವಲ್ಲ, ತಾಟೇ ಇಲ್ವಲ್ಲ. ನಮ್ಮ ಈಗೋ ಮತ್ತು ಅದು ಪಾಪಪ್ ಆಗೋದಕ್ಕೆ ಕರ್ತೃತ್ವ ಭಾವನೆ ಬೇಕಾಗುತ್ತೆ. ಈಗ ಕರ್ತೃತ್ವ ಭಾವನೆ ಇಲ್ಲ. ಹೆಂಗೆ ಜನಕ ಮಹಾರಾಜ ನಾನು ನಮ್ಮ ಗುರುಗಳ ದಾಸನಾಗಿದ್ದೀನಿ ಅಷ್ಟೇ ಅಂತ ರಾಜ ಆಗಿ ರಾಜ್ಯನ ಆಳ್ತಾ ಇರ್ತಾನೆ, ಎಲ್ಲ ಡ್ಯೂಟೀಸಿಂದ ಪರ್ಫೆಕ್ಟಾಗಿ ಮಾಡ್ತಾ ಇರ್ತಾನೆ. ಆ ಕರ್ತೃತ್ವ ಭಾವ ಇಲ್ಲದೇ ಇದ್ದಿದ್ದಕ್ಕೆ ಅದು ಮಾಡೋ ಫಿಸಿಕಲ್ ವರ್ಕ್ ಥರ ಅನಿಸೋದೇ ಇಲ್ಲ. ಅದು ಗುರುಗಳ ಡ್ಯೂಟಿ ಮಾಡ್ತಾಯಿದೆ, ನಂದೇನಿಲ್ಲ. ಮಕ್ಕಳಾಗಲಿ ಹೆಂಡತಿಯಾಗಲಿ ಎಲ್ಲರೂ ಇದ್ದರು ಆತನಿಗೆ. ಕೇವಲ ಒಳಗಡೆ ಸಂಪೂರ್ಣವಾಗಿ ಗುರುಗಳಿಗೆ ಬಿಟ್ಟುಬಿಟ್ಟಿದ್ದ. ಮತ್ತು ಗುರುಗಳೇ ಮತ್ತೆ ನೀನು ಅದೇ ರಾಜ್ಯನ ಆಳ್ಕೊಂಡು ಹೋಗಪ್ಪ, ನನ್ನ ಸೇವಕನ ಥರ ನೀನು ಅದೇ ಕೆಲಸ ಮಾಡ್ಕೋಗಂತ ಬಿಟ್ಟುಬಿಡ್ತಾರೆ. ಇದು ಒಳಗಡೆ ಇನ್ನರ್ ಕರೆಕ್ಷನ್ ಅಷ್ಟೇ. ಮಾಡ್ತಾ ಇರೋ ಕೆಲಸಗಳು ಎಲ್ಲವೂ ಏನು ಫಿಸಿಕಲ್ಲಾಗಿ ಬಿಟ್ಟು ಹೊರಗಡೆ ಬರಬೇಕಾದ ಅವಶ್ಯಕತೆ ಇಲ್ಲ. ಮೆಂಟಲಿ ಒಳಗಡೆ ಏನು ಇಟ್ಕೊಂಡಿದ್ದೀವೋ ಅದು ಅಭಿಶ್ವಂಗ, ಓವರ್ ಅಟ್ಯಾಚ್ಮೆಂಟು, ಅದು ರಾಂಗ್ ಕನ್ಕ್ಲೂಷನಿಂದ ಸಿಕ್ಕಾಕ್ಕೊಂಡ್ಬಿಡ್ತಾಯಿದೆ. ಒಳಗಡೆ ಇನ್ನರ್ ಕರೆಕ್ಷನ್ನಿಂದ ನಾವು ಗುರುಗಳಿಗೆ ಸಮರ್ಪಣೆ ಮಾಡಿಬಿಟ್ಟು ಇಷ್ಟು ದಿವಸ ನಾವು ಸ್ವಂತ ಬುದ್ಧಿ ಉಪಯೋಗಿಸಿದ್ದೀವಿ, ಈಗ ನೀವೇ ದಿಕ್ಕು, ನೀವು ಹೆಂಗೆ ಹೇಳಿದ್ರೆ ಏನು ಮಾಡ್ತೀರೋ ಹಂಗೆ ನಾವು ಮಾಡ್ತೀವಿ ಅಂತ ಸರೆಂಡರ್ ಆಗಿಬಿಟ್ಟು ನೋಡಿ, ಮತ್ತೆ ಈಸಿ ಆಗಿಬಿಡುತ್ತೆ. ಬೇಕಾಗಿಲ್ಲ ಗುರುಗಳು ಎಂಥ ತತ್ವವನ್ನು ಹೇಳ್ಕೊಡ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ಯಾವುದೇ ವಸ್ತುವಿನ ಅವಶ್ಯಕತೆ ಇರಲ್ಲ, ಈ ಶರೀರದ ಅವಶ್ಯಕತೆ ಇರೋದಿಲ್ಲ. ಯೋಚನೆ ಮಾಡ್ತಾ ಇರೋಂಥ ಬುದ್ಧಿ ಮನಸ್ಸಿನ ಮೇಲೆ ಇರೋ ಡಿಪೆಂಡೆನ್ಸಿನ ಕೂಡ ತೆಗೆಸಿಬಿಡ್ತಾರೆ. ಸ್ವಲ್ಪ ಶ್ರವಣ ತನಕ ಅದನ್ನು ಬಳಸ್ಕೊಳ್ಳಿ ಅಂತ ಉಪಯೋಗಿಸ್ತಾರೆ, ಮತ್ತು ಅದರ ಅವಶ್ಯಕತೆ ಕೂಡ ನಿನಗಿಲ್ಲ, ನೀನು ಪೂರ್ಣನಾಗಿದೆ ಅಂದ್ಬಿಟ್ಟು ಎಲ್ಲ ಪ್ರಕಾರದ ಡಿಪೆಂಡೆನ್ಸಿಂದ ಹೊರಗಡೆ ತೆಗೆದುಬಿಡ್ತಾರೆ. ಆದ್ದರಿಂದ ಫಸ್ಟು ಅಂಥ ಗುರುಗಳ ಪ್ರತಿ ಯಾವಾಗಲೂ ಆ ಶರಣಾಗತಿ ಭಾವ ಇರಬೇಕು. ಪ್ರಕ್ಷಿಪ್ಯತಾ ಮುಖರೈ ಮಧು ಅಂದರೆ ನಮ್ಮ ಈ ವಾಕ್ ಪುಷ್ಪಾಂಜಲಿಯಲ್ಲಿ ಸಾಧ್ಯವಾದರೆ ಗುರುಗಳನ್ನು ಸ್ತುತಿ ಮಾಡ್ತಾ ಇರಲಿಲ್ಲ, ಮನಸ್ಸಿನಲ್ಲಿ ಒಳ್ಳೆಯದಾಗಿ ಪ್ರಾರ್ಥನೆ ಈ ಥರವೆಲ್ಲ ಮಾಡ್ಕೊತಾ ಇರು. ಎಂಥ ಗುರುದೇವ ಜಾಗರ್ತಿ ಹತ್ರ ಭಗವಾನ್ ಗುರುಚಕ್ರವರ್ತಿ. ಆ ಗುರುಚಕ್ರವರ್ತಿ ವಿಶ್ವಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ, ಸೂತ್ರಧಾರಿ ಅಂತ ಕೂಡ ಪಾಠಭೇದ ಬರುತ್ತೆ. ಈ ಜಗನ್ನಾಟಕ ಸೂತ್ರಧಾರಿ ಆತನೇ, ಆ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನು ಆ ಗುರುವೇ. ಕೈವಾರ ತಾತಯ್ಯ ಅಂತ ಅಂತಾರೆ, ನರುಡು ಗುರುಡನಿ ನಮ್ಮೇವಾರಮು ಕಾರಯ್ಯ ಅಂತ. ಈ ಕೈ ಕಾಲಿರೋ ಮನುಷ್ಯ ಯಾವತ್ತೂ ಗುರು ಆಗೋದಕ್ಕಾಗೋದಿಲ್ಲ. ಪಾಂಚಭೌತಿಕವಾದಂಥದ್ದು ಒಳಗಡೆ ಇರೋ ಆ ಬಿಂಬರೂಪವಾದಂಥ ಚೈತನ್ಯನೇ ಗುರು. ಅದಕ್ಕೆ ನಾವು ನಮಸ್ಕಾರ ಮಾಡ್ತಾಯಿದ್ದೀವಿ. ಆ ಬಿಂಬರೂಪ ಚೈತನ್ಯ ಈ ಸೃಷ್ಟಿಗೆ ಸ್ಥಿತಿಗೆ ಮತ್ತು ಪ್ರಳಯಕ್ಕೂ ಮೂರಕ್ಕೂ ಕೂಡ ಆ ಪರಮಾತ್ಮನೇ ಕಾರಣ ಆಗಿದ್ದಾನೆ. ಅಂಥ ಗುರುವಿಗೆ ನಂದು ನಮಸ್ಕಾರ ಅಂತ. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ಅಭ್ಯಸ್ತೈಕಿಮು ದೀರ್ಘಕಾಲ ವಿಮಲೈರ್
ವ್ಯಾಧಿಪ್ರದೈರ್ದುಷ್ಕರೈಃ ಪ್ರಾಣಾಯಾಮಶತೈರನೇಕಕರಣೈಃ ದುಃಖಾತ್ಮಕೈರ್ದುರ್ಜಯೈಃ ಯಸ್ಮಿನ್ನಭ್ಯುದಿತೆ ವಿನಶ್ಯತಿ ಬಲಿ ವಾಯು ಸ್ವಯಂ ತತ್ಕ್ಷಣಾತ್ ಪ್ರಾಪ್ತುಂ ಸಹಜ ಸ್ವಭಾವಮನಿಶಂ ಸೇವೇತ ಚೈಕಂ ಗುರುಂ. ಇದು ನೋಡಿ, ಇದು ಒಳ್ಳೆಯದು. ಏನೇನೋ ಸಾಧನೆಗಳು ಇಟ್ಕೊಂಡೋಗಿ ಸ್ವಂತ ಬುದ್ಧಿಯನ್ನು ಬಳಸಿಬಿಟ್ಟು ಆ ಬುದ್ಧಿಯ ಗಮಂಡತೆಯಿಂದ ಇದರಲ್ಲೇ ನಾನು ಸ್ವಂತ ಕೆಲಸ ನಾನೇ ಮಾಡ್ಕೊಂಬಿಡ್ತೀವಿ ಅಂತ ಅಹಂಕಾರದಿಂದ ಪ್ರಯತ್ನ ಮಾಡೋಕ್ಕೆ ಹೋಗ್ತೀವಿ. ಅಭ್ಯಸ್ತೈ ಕಿಮು ದೀರ್ಘಕಾಲಂ ವಿಮಲೈರ್ ವ್ಯಾಧಿಪ್ರದೈರ್ದುಷ್ಕರೈಃ. ಕೆಲವೊಂದು ತಪಶ್ಚರ್ಯ ಮಾರ್ಗಗಳು ಆಟೋಮೆಟಿಕ್ಕಾಗಿ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಪ್ರಾಣಾಯಾಮಾದಿಗಳು ಕೂಡ ಅಷ್ಟೇ, ಸರಿಯಾದ ಗೈಡೆನ್ಸ್ ಇಲ್ದಿರೋ ಮಾಡೋಕ್ಕೋಗಿ ಎಷ್ಟೋ ಜನ ಹೆಲ್ತೇ ಕೆಟ್ಟೋಗ್ಬಿಟ್ಟಿದೆ. ಮೆಂಟಲಿ ರಿಟಾರ್ಡೆಡ್ ಪೇಷಂಟ್ಸ್ ಆಗಿಬಿಟ್ಟಿರ್ತಾರೆ. ಯಾವುದೇ ಒಂದು ನೀನು ಸಾಧನೆಯನ್ನು ಇಟ್ಕೊಂಡು ಮಾಡೋಕ್ಕೆ ಹೋದರೆ ಅದು ಪ್ರಾಣಾಯಾಮ ಶತೈರ್ ಅನೇಕ ಕರಣೆ ದುಃಖಾತ್ಮಕೈರ್ ದುರ್ಜಯೈ. ಯಾಕೆ ಸುಮ್ಮನೆ ಮೈ ಕೈ ಸುಟ್ಕೊಂಡು ಬೆವರು ಸುಡಿಸ್ಕೊಂಡು ಅನ್ನೆಸೆಸರಿ ಬೇಡವಾದಂಥ ಪರಿಶ್ರಮ ಎಲ್ಲ ಮಾಡ್ತಾಯಿದೆಯಾ? ಇವೆಲ್ಲ ಏನು ಬೇಕಾಗಿಲ್ಲ. ಯಸ್ಮಿನ್ ಅಭ್ಯುದಿತೆ ವಿನಶ್ಯತಿ ಬಲಿ ವಾಯು ಸ್ವಯಂ ತತ್ಕ್ಷಣ. ಅದು ಗುರುಗಳ ಹತ್ರ ನೀನು ಒಂದು ಸರಳರಾಗ್ಬಿಡು. ಇವೆಲ್ಲ ಏನು ಸಾಧನೆಗಳ ಅವಶ್ಯಕತೆಯೇ ಬೇಕಿಲ್ಲ. ಗುರುದೇವರು ಎಂಥ ಎಕ್ಸ್ಪರ್ಟ್ ಅಂದರೆ ತತ್ ಸಹಜ ಸ್ವಭಾವ ಮನುಷ್ಯಂ ಸೇವೇತಿ ಚಯ ಏಕಂ ಗುರುಂ. ಒಂದು ಗುರು ಪಾದಗಳನ್ನು ಗಟ್ಟಿಗಿಟ್ಕೊಂಡ್ಬಿಡು. ಈಗ ಏನಾದರೂ ಸಾಧನೆ ಮಾಡಿ ಮನಸ್ಸನ್ನು ನಾವು ಬಲವಂತವಾಗಿ ಅದನ್ನು ಪೆಸಿಫೈ ಮಾಡಿಕೊಂಡ್ರೂ ಕೂಡ ಜಡರೂಪವಾದಂಥ ಸಮಾಧಿಯನ್ನು ಹೊಂದುತ್ತಾ ಇರ್ತಾರೆ ಯೋಗಿಗಳು, ಯೋಗಸುದ್ರಲ್ಲಿರೋಂಥವ್ರು. ಬಟ್ ಜ್ಞಾನ ಇಲ್ದಿರೋ ಜಗತ್ತು ಸತ್ಯತ್ವ ಬುದ್ಧಿ ಇದ್ರೆಗನ ಮತ್ತೆ ಅವರು ಆ ಸಮಾಧಿಯಿಂದ ಹೊರಗಡೆ ಬಂದರೆ ಪವರ್ಫುಲ್ ಏನೋ ಆಗಿರ್ತಾರೆ ಅನಿಮಗರಿಮದ ಸಿದ್ಧಿಗಳಿಂದ. ಬಟ್ ಭಯ ಅನ್ನೋದು ಹೋಗಿರೋದಿಲ್ಲ, ಪೂರ್ಣ ಆನಂದ ಸಿಕ್ಕಿರೋದಿಲ್ಲ, ಮೋಕ್ಷ ಅನ್ನೋದು ಆಗಿರೋದಿಲ್ಲ. ಬಟ್ ಈ ಥರ ಜ್ಞಾನ ವಿಚಾರ ಮಾಡಿ ಸ್ವಲ್ಪ ಈ ಥರ ಸಮಾಧಿ ಪ್ರಾಣಾಯಾಮಾದಿ ಆಲಂಬನೆ ಇಟ್ಟುಕೊಂಡವರು ಅಂಥ ಒಂದು ಅವರು ಕೂಡ ಎಷ್ಟೋ ಅನಾದಿ ಕಾಲದಿಂದ ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಸ್ವರೂಪ ಸ್ಥಿತಿಯನ್ನು. ಲಾಟ್ರಿ ಟಿಕೆಟಲ್ಲಿ ದುಡ್ಡಿನ ಬೆಲೆ ಹೆಚ್ಚು ಮಹತ್ವ ಬುದ್ಧಿ ಇಟ್ಕೊಂಡು ಲಾಟ್ರಿ ಟಿಕೆಟು ಬಂದರೆ ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಆನಂದನ ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ. ಅಂಥದ್ದು ಅದ್ಭುತವಾದಂಥ ಆತ್ಮಜ್ಞಾನ ಬಂದಾಗ ಆ ಸ್ಥಿತಿಯಲ್ಲಿ ತಡೆಯೋಕ್ಕಾಗದೆ ಶರೀರದಲ್ಲಿ ಆ ಟ್ರಾನ್ಸ್ ಕೊಟ್ಟೋಗ್ಬಿಡ್ತಾರೆ, ಸಮಾಧಿ ಸ್ಥಿತಿ ಕೊಟ್ಟೋಗ್ಬಿಡ್ತಾರೆ. ಅದಾದ ಮೇಲೆ ಅದು ಕೂಡ ಪುಣ್ಯದ ಫಲವಾಗಿರುತ್ತೆ ಅಂಥದ್ದೊಂದು ಸ್ಥಿತಿ. ಅದು 5 ಇಯರ್ಸು 10 ಇಯರ್ಸು 20 ಇಯರ್ಸು ಇರುತ್ತೆ. ಅದಾದ ಮೇಲೆ ಆ ಜೀವನ್ಮುಕ್ತ ಪುರುಷರ ಶರೀರದಿಂದ ಮಿಕ್ಕಿದ ಶರೀರಗಳಿಗೆ ಏನಾದರೂ ಋಣಾನುಬಂಧ ಇತ್ತು ಅಂದರೆ ಮತ್ತೆ ಅವರು ಸಹಜ ಸಮಾಧಿ ಸ್ಥಿತಿಗೆ ಬರ್ತಾರೆ. ಆ ಸಹಜ ಸಮಾಧಿ ಸ್ಥಿತಿ ಎಂಥ ಅದ್ಭುತ ಅದಂದರೆ, ನಮಗೆ ಮರುಭೂಮಿಯಲ್ಲಿರೋ ನೀರು ಪ್ರವೃತ್ತಿ ಕರ್ಮ ಆಗಲಿ ನಿವೃತ್ತಿ ಕರ್ಮ ಆಗಲಿ ಮಾಡಿಸೋಷ್ಟು ಸಾಮರ್ಥ್ಯವನ್ನು ಕಳ್ಕೊಂಡು ಅದರ ಪ್ರತೀತಿ ನಮಗೇನು ಎಫೆಕ್ಟೇ ಇಲ್ಲ. ಅದು ಇದ್ದರೂ ಇಲ್ಲದೇ ಇದ್ದರೂ ನಮಗೇನು ತೊಂದರೆಯೇ ಇಲ್ಲ. ಅದೇ ಥರ ಸಹಜ ಸಮಾಧಿ ಸ್ಥಿತಿಯಲ್ಲಿ ಆ ಜೀವನ್ಮುಕ್ತ ಪುರುಷನಿಗೆ ಈ ಪ್ರಪಂಚ ಪ್ರತೀತಿ, ತನ್ನ ಶರೀರ ಪ್ರತೀತಿ, ತನ್ನ ಮನಸ್ಸು ಬುದ್ಧಿಗಳ ಎಕ್ಸಿಸ್ಟೆನ್ಸು ಇವು ಇದ್ದರೂ ಕೂಡ ಆ ಮರುಭೂಮಿಯಲ್ಲಿ ಇರೋ ನೀರಿದ್ದಂಗೆ ಇರುತ್ತೆ. ಅಂಥ ಒಂದು ಸಹಜ ಸ್ಥಿತಿಯನ್ನು ಹೊಂದಿರ್ತಾನೆ. ಅದು ಉತ್ತಮವಾದಂಥ ಉತ್ತಮ ಸಹಜ ಅವಸ್ಥಾ ಅಂತ. ಮಂದಬುದ್ಧಿಯವರಿಗೆ ಮೂರ್ತಿ ಪೂಜಾ ಇವೆಲ್ಲ ಅಂತ, ಇನ್ನು ಸ್ವಲ್ಪ ಎಲಿವೇಟ್ ಆಗಿರೋರಿಗೆ ಈ ಯೋಗ ಸಾಧನೆಗಳು ಉಪಾಸನೆ ಇವೆಲ್ಲ ಮಾಡ್ಕೊತಾ ಇರ್ತಾರೆ. ಉತ್ತಮ ಸಹಜ ಅವಸ್ಥಾ ಅಂತ. ಅಂಥ ಒಂದು ಸಹಜ ಸಮಾಧಿ ಸ್ಥಿತಿ, ಅಂಥ ಒಂದು ಸ್ಥಿತಿಯನ್ನು ಹೊಂದೋದೇ ಈ ಜ್ಞಾನ ಮಾರ್ಗಗಳು. ಅಂಥ ಸ್ಥಿತಿಯನ್ನು ಗುರುದೇವರು ನಿನಗೆ ಈಸಿಯಾಗಿ ತೆಕ್ಕೊಟ್ಟು ಬಿಡ್ತಾರೆ. ಇಲ್ಲ ಬರ್ತಾರೆ ಹೇಳಿ ಸ್ವಲ್ಪ ಒಂದು ಗ್ರಂಥ ಅನ್ನಾದರೂ ಪೂರ್ತಿ ಮಾಡಿಕೊಳ್ಳರು ಅಂತ ವಿದ್ಯಾರ್ಥಿಗೆ ಹೇಳ್ತಾ ಇರ್ತೀವಿ. ಇಲ್ಲ, ಅವ್ರಿಗೆ ಒಂದು 4-5 ತಿಂಗಳಾದ ಮೇಲೆ ಏನೂ ಆಗ್ತಾಯಿಲ್ಲ, ಅನುಭೂತಿ ಏನೂ ಬರ್ತಾಯಿಲ್ಲ. ಮೊದಲು ನಾನು ಮನೆ ಬಿಟ್ಟಾಗ ಏನು ಅಜ್ಞಾನಿ ಇದ್ದೀನೋ ಅದೇ ಥರನೇ ಇದ್ದೀನಿ. ಇಲ್ಲಿ ಏನು ನನ್ನ ಸಾಧನೆ ನಡೀತಾ ಇಲ್ಲ. ಇನ್ನೂ ಎಲ್ಲೋ ಬೇರೆ ಗುರು ಹತ್ರ ಹೋಗಬೇಕು, ಎಲ್ಲೋ ಹುಡುಕೊಡ್ಬೇಕು, ಏನೋ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಗುಹೆಗೆ ಹೋಗಬೇಕು, ಏನೇನೋ ಯೋಚನೆಗಳು ಬರ್ತಾ ಇರ್ತವೆ. ಇದನ್ನೇ ಸ್ಪಿರಿಚುವಲ್ ರೊಮ್ಯಾಂಟಿಸಿಸ್ ಅಂತಾರೆ. ಮನೆ ಬಿಟ್ಟು ಹೊರಗಡೆ ಬಂದ ಮೇಲೆ ಓಪಿಕೆಯೂ ಇರೋದಿಲ್ಲ, ಪೂರ್ಣವಾಗಿ ನಂಬಿಕೆಯೂ ಇರೋದಿಲ್ಲ. ನಿನ್ನ ರಿಪೇರಿ ಶ್ರವಣಮನು ನಿಧಿಧ್ಯಾಸನದಲ್ಲೇ ಇದೆ. ಯಾರ್ದಾರ್ದು ಜೀವನ್ಮುಕ್ತ ಪುರುಷ ಚರಿತ್ರೆಗಳು ಓದ್ಬಿಟ್ಟು ಏನೇನೋ ಊಹಿಸ್ಕೊಂಡ್ಬಿಟ್ಟಿರ್ತಾರೆ. ಆ ರಮಣ ಮಹರ್ಷಿ ಎಲ್ಲಿ ಶಾಸ್ತ್ರ ಓದಿದ್ದಾನೆ, ಡೈರೆಕ್ಟಾಗಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟೋ ಜನ ಮಹಾಪುರುಷರದು ಈ ಸ್ಟೋರಿನೇ ಇರೋದಿಲ್ಲ. ಗುರುಗಳ ಹತ್ರ ಹೋಗೋದು, ಶಾಸ್ತ್ರ ಅಧ್ಯಯನ ಮಾಡೋದು, ಡೈರೆಕ್ಟಾಗಿ ಗುಹೆಯಲ್ಲೋ ಅಲ್ಲೋ ಎಲ್ಲೋ ಕೂತ್ಕೊಂಡು ಅಂಥ ಸ್ಥಿತಿಯನ್ನು ಹೊಂದಿರ್ತಾರೆ. ಅದನ್ನೆಲ್ಲ ನೋಡಿ ಓದಿಬಿಟ್ಟಿದ್ದು ಆ ಥರದ್ದೇನೋ ಒಂದು ಓದಿ ಮಾಡಬೇಕು,
ಇದು ಜಸ್ಟ್ ನಾರ್ಮಲ್ ಆಗಿದೆ, ಇದು ಸಾಧನ ಥರನೇ ಅನ್ನಿಸ್ತಾ ಇಲ್ಲ, ಶ್ರವಣ ನಿಧಿಧ್ಯಾಸನ ಅಂದ್ಬಿಟ್ಟಿದ್ದನ್ನು ಸ್ವಂತ ಬುದ್ಧಿನಲ್ಲಿ ಉಪಯೋಗಿಸಿ ಮಾಡಿಬಿಟ್ಟು ಮಾಡೋ ಸಾಧನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಆ ಗುರುಗಳಿಗೆ ಗೊತ್ತು, ನೀನು ಯಾವುದೋ ಉತ್ತಮ ಅಧಿಕಾರಿನೆಲ್ಲ ನೀನು ಇನ್ಸ್ಪಿರೇಷನ್ ತೊಗೊಂಡ್ರೆ ಹೆಂಗೆ? ಅವರು ಪೂರ್ವ ಜನ್ಮದಲ್ಲಿ ಎಷ್ಟೊಂದು ಸಾಧನೆ ಮಾಡಿರ್ತಾರೆ. ಮಾತಾ ಮಾಣಿಕೇಶ್ವರಮ್ಮವ್ರಿಗೂ ಯಾರು ಈ ಜನ್ಮದಲ್ಲಿ ಗುರುಗಳೇ ಇಲ್ಲ, ದತ್ತ ಸ್ವರೂಪಗಳೇ. ಆದರೆ ಅವರು ಗುರುತತ್ವದ ಬಗ್ಗೆ ಗುರು ಇಲ್ಲತ್ತಿರೋ ಜ್ಞಾನನೇ ಇಲ್ಲ ಅಂತಾರೆ. ರಮಣ ಮಹರ್ಷಿ ಕೂಡ ಅಂತಾರೆ, ನಾನು ಯಾವತ್ತಾದರೂ ಹೇಳಿದ್ದೀನ ನನಗೆ ಗುರು ಇಲ್ಲ ಅಂತ. ಅರುಣಾಚಲ ಶಿವನೇ ನನ್ನ ಗುರು ಅಂದಾನೆ. ಆ ಥರ ಯಾರು ಸಹಾಯ ಇಲ್ಲದಿರೋ ಕೂಡ ಅಂಥ ಸ್ಥಿತಿಗೆ ಸೇರಿದವ್ರು ಕೂಡ, ಯಾಕಂದರೆ ಪೂರ್ವ ಜನ್ಮದಲ್ಲಿ ಅದೆಲ್ಲ ಪ್ರಾಸೆಸ್ಸು ಮುಗಿದೋಗಿದೆ. ಅವ್ರದ್ದು ಸ್ಲೈಟೆಸ್ಟು ವಿಘ್ನ ಒಂದಿತ್ತು, ಅದರಿಂದ ಅವ್ರಿಗೆ ಈ ಜನ್ಮದಲ್ಲಿ ಟಕ್ ಅಂತ ಸಣ್ಣ ವಯಸ್ಸಿನಲ್ಲೇ ಆ ಸ್ಥಿತಿ ಬಂದುಬಿಟ್ಟಿರುತ್ತೆ. ಅದು ಬಿಟ್ಟರೆ ಈಗೋವನ್ನು ಯಾರೇ ಮೆಲ್ಟ್ ಮಾಡಿದ್ದಾರೆ, ಈಗೋವನ್ನು ತೊಲಿಸ್ಕೊಂಡಿದ್ದಾರೆ ಅಂದರೆ ಗುರುವಿನ ಮುಖಾಂತರವನ್ನೇ ತೊಲಿಸ್ಕೊಂಡಿರೋದು. ಈ ಜನ್ಮಲ್ಲಂದ್ರೆ ಪೂರ್ವ ಜನ್ಮದಲ್ಲೇ ಆ ಕೆಲಸ ಆಗಿರುತ್ತೆ. ಶಿವ ಈಗ ಹೇಳ್ತಾನೆ ಡೈರೆಕ್ಟಾಗಿ, ದೇವತೆಗಳಾಗಲಿ ಗಂಧರ್ವಗಳಾಗಲಿ ಗುರುವನ್ನು ಪಕ್ಕಕ್ಕಿಟ್ಟು ಸ್ಟ್ರೈಟ್ ಫಾರ್ವರ್ಡಾಗಿ ಈ ಸ್ಥಿತಿಯನ್ನು ಹೊಂದಿದ್ದು ಇಲ್ಲವೇ ಇಲ್ಲ ಅಂದ್ಬಿಡ್ತಾನೆ. ಯಾರು ಇಲ್ಲಿ ತನಕ ಆ ಗುರು ಇಲ್ದಿರಿ ಈ ಜ್ಞಾನನ ಹೊಂದೇ ಇಲ್ಲ ಅಂತಾರೆ. ಆದ್ದರಿಂದ ಅಂಥ ಗುರುಗಳ ಹತ್ರ ನೀವು ಸರೆಂಡರ್ ಆಗಿ ತುಂಬ ಈಸಿಯಾಗಿ ಕಡಿಮೆ ಪರಿಶ್ರಮದಲ್ಲೇ ನಿಮ್ಮ ಎಲ್ಲ ಪರಿಶ್ರಮಗಳು ತೆಗೆದುಬಿಟ್ಟು ಅಂಥ ಸಹಜ ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅಂಥ ಗುರುವನ್ನ ಬಿಟ್ಟುಬಿಟ್ಟು ಸುಮ್ಮನೆ ವ್ಯರ್ಥವಾದಂಥದ್ದು ಕೈ ಕಾಲು ಬೆವರು ಸುರಿಸ್ಕೊಂಡು ಏನು ಮಾಡ್ತೀರ? ಮತ್ತು ನೀವು ಇದನ್ನು ಮಾಡಿಬಿಟ್ಟು ಇನ್ನೂ ಒಂದು 100,000 ಜನ ಅಜ್ಞಾನಿಗಳನ್ನು ಮತ್ತೆ ಇದೇ ಟಫೆಸ್ಟ್ ಮಾರ್ಗದಲ್ಲಿ ತೊಡಗಿಸ್ಬಿಡ್ತೀರ. ಒಂದು ರಾಂಗ್ ಎಕ್ಸಾಂಪಲ್ ಸೆಟ್ ಆಗ್ತಾ ಇರುತ್ತೆ. ಯಾಕಂದರೆ ಕ್ರಿಯಾ ಸಾಧ್ಯವಾದಂಥದ್ದಲ್ಲ ಜ್ಞಾನ. ನಾವು ಹುಡುಕ್ತಾ ಇರೋವಂಥ ಪರಮಾನಂದ ಸ್ಥಿತಿ ಸಿದ್ಧವಾದಂಥ ವಸ್ತು, ಅದು ಆಲ್ರೆಡಿ ಇದೆ ನಮ್ಮ ಹತ್ರ. ಅದನ್ನು ತಿಳ್ಕೊಂಡು ಸ್ವಂತ ಮಾಡ್ಕೋಬೇಕು ಅಷ್ಟೇ. ಅಂಥದ್ರಲ್ಲಿ ನೀನು ಸಾಧನ ರೂಪದಲ್ಲಿ ವ್ಯರ್ಥವಾದಂಥ ಪರಿಶ್ರಮಗಳು ಎಷ್ಟು ಮಾಡಿಸಿದ್ರೆ ಅವನ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ದೀನಿ. ಸ್ಲೈಟೆಸ್ಟ್ ಮಾನಸಿಕವಾದಂಥ ಕ್ರಿಯೆಗಳ ಅವಶ್ಯಕತೆಯೂ ಇಲ್ಲ. ಎಲ್ಲ ಕ್ರಿಯೆಗಳು ಈ ಮನಸ್ಸು ಏನಿದು ಎಂಡ್ಲೆಸ್ ಪಿಟ್ ಥರ ಇರೋವಂಥ ಮನಸ್ಸಿದೆ ಅಲ್ಲ, ಅದು ಮೈಂಡ್ ಅನ್ನೋದು ಎಂಡ್ಲೆಸ್ ಪಿಟ್. ಅದಕ್ಕೆ ಎಷ್ಟು ನೀರು ಹಾಕಿದ್ರೂ ಅದು ತುಂಬೋದಿಲ್ಲ. ಅದನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವು ಸುಮ್ಮನೆ ಪರಿಶ್ರಮಗಳು ಮಾಡ್ತೇವೆ. ಯಾಕೆ ಮಾಡಬೇಕು ಸ್ಯಾಟಿಸ್ಫ್ಯಾಕ್ಷನ್? ಅದಕ್ಕೆ ಅದರ ಸರ್ಟಿಫಿಕೇಟ್ ನಮಗೆ ಅವಸರ ಏನಿರುತ್ತೆ? ಅದು ಇಲ್ಲದೆ ಇದ್ದರೂ ಕೂಡ ಪ್ರತಿದಿನ ಸುಷುಪ್ತಿಯಲ್ಲಿ ನೀನು ಇದೆಯಾ, ಪೂರ್ಣ ಆನಂದವಾಗಿದ್ದೀವಿ. ಇನ್ನು ದರಿದ್ರ ಅವು ಆ್ಯಕ್ಟಿವ್ ಆದಾಗಿಂದನೇ ಸಮಸ್ಯೆಗಳು. ಆ ಸುಷುಪ್ತಿ ವ್ಯವಸ್ಥೆಯಲ್ಲಿ ಅವ್ರು ರೆಸ್ಟಿಗೆ ಹೋಗ್ಬಿಟ್ರೆ ಈಗ ಯಾವ ದರಿದ್ರನೂ ಇಲ್ಲ, ಫುಲ್ಲಾಗಿ ಪೂರ್ಣವಾಗಿ ಆನಂದವಾಗಿರ್ತೀವಿ. ಅದು ಇಲ್ಲದೇ ಇದ್ದಾಗ ಸಂತೋಷ ಇರ್ತೀವಿ. ನಾವು ನೋಡ್ತೀವಲ್ಲ ಮನೇಲಿ ಯಾರಾದರೂ ಯಾವ ವ್ಯಕ್ತಿ ಇಲ್ಲ ಅಂದರೆ ಮನಃಶಾಂತಿ ಇರುತ್ತೆ. ಹಬ್ಬ ಅವನು ಇಲ್ದಿರ ಅಲ್ಲೇ ದೂರ ಇದ್ದು ಬಿಡಲಿ, ಮನಃಶಾಂತಿಯಾಗಿದ್ದೀವಿ ಅಂತ ಅನ್ಕೊತಾ ಇರ್ತೀವಿ. ಈ ಮನಸ್ಸನ್ನು ಮಾತ್ರ ಮತ್ತೆ ಯಾಕಿದ್ರ ಜೊತೆ ಸಹವಾಸನ ಇದ್ದರೆ ಬಿಟ್ಟುಬಿಡ್ಬೇಕು ಅದನ್ನು. ಆದ್ರೆ ಹಾಳಾದ್ದು ಏನಾದರೂ ಯೋಚನೆ ಮಾಡ್ಕೊಂಡು ಸಾಯಲಿ, ಏನಾದರೂ ಪರಿಚಿನ್ನ ಕನ್ಕ್ಲೂಷನ್ಸ್ ಮಾಡ್ಕೊತಾ ಇರಲಿ. ಅದು ಅಜ್ಞಾನಿ ಅಂದರೆ ನಾವು ನಂಬಿಬಿಡೋದಾ? ಯಾಕೆ ನಂಬಬೇಕು? ಶಾಸ್ತ್ರ ಗುರುಗಳು ಒತ್ತಿ ಹೇಳ್ತಾ ಇದ್ದಾರೆ. ಅದು ಬಂದು ನಿನ್ನ ಬಗ್ಗೆ ಡಿಸಿಷನ್ ಕೊಡೋದೇನು? ಅದು ಇದೆಯೋ ಇಲ್ಲ ಅಂತ ನೀನು ಡಿಸೈಡ್ ಮಾಡಿ ಹೇಳ್ತಾ ಇದೀಯ ಅಂತ. ನೀನು ಪೂರ್ಣ ಆನಂದ ಸ್ವರೂಪನಾಗಿದೆ ನೀನು. ಅದನ್ನು ಬಿಟ್ಟುಬಿಡು. ಆ ಮನಸ್ಸು ಬುದ್ಧಿಗಳನ್ನು ಇಟ್ಕೊಂಡು ಏನು ಜೋತಾಡ್ತಾ ಇದೆಯೋ ಆ ಜೋತಾಡೋದನ್ನು ಬಿಟ್ಟುಬಿಡು. ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡು. ನಿನಗೂ ಅದಕ್ಕೂ ಸಂಬಂಧನೇ, ಅದು ಡೈವರ್ಸ್ ಕೊಟ್ಟುಬಿಡು ಅಷ್ಟೇ. ಅದ್ರ ಜೊತೆ ಏನೂ ಬೇಕಾಗಿಲ್ಲ. ಯಾವ ಕೈ ಕಾಲು ಆಡಿಸ್ಬೇಕಾಗಿಲ್ಲ, ಮನಸ್ಸು ಬುದ್ಧಿಗಳು ಕೂಡ ಆಡಿಸ್ಬೇಕಾಗಿಲ್ಲ. ನೀನಾಗೇ ಇದೆಯಾ. ನಿನ್ನ ಸ್ವರೂಪದಲ್ಲಿ ಒಂದು ಚೂರು ಮಲಿನತೆ ಇಲ್ಲ. ತಮೋಗುಣ ಆಗಲಿ ರಜೋಗುಣ ಆಗಲಿ ಎಲ್ಲವೂ ಈ ಮನಸ್ಸಿಗೆ ಸಂಬಂಧಪಟ್ಟದ್ದು, ಈ ಶರೀರ ಸಂಘಾತಕ್ಕೆ ಸಂಬಂಧಪಟ್ಟಿದ್ದು. ಹೀಗೆ ನೀನು ಪೂರ್ಣ ರಿಲ್ಯಾಕ್ಸ್ ಆಗಿಬಿಡಬೇಕು. ಅದು ಗುರುಗಳು ಅಂಥ ಒಂದು ತತ್ವದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಸಾಮರ್ಥ್ಯ ಗುರುಗಳಿಗಿದೆ. ಅದನ್ನು ಬಿಟ್ಟು ಮತ್ತೆ ಕೈ ಕಾಲು ಮುರ್ಕೊಂಡು ನಾನು ಬೆವರು ಸುರಿಸ್ಕೊಂಡು ಮತ್ತೆ ಈ ಸ್ಥಿತಿಗೆ ಬರ್ತೀನಿ ಅಂದ್ರೆಗನ ಇನ್ನೂ ಅಹಂಕಾರ ಪುಷ್ಟಿಯಾಗಿ ಹೋಗ್ತಾ ಇರುತ್ತೆ. ಈ ಸ್ಥಿತಿಗೆ ಬರೋದಿಲ್ಲ. ಅದಕ್ಕೆ ಅಂಥ ಗುರುಗಳ ಹತ್ರ ನಾವು ಸೇರ್ಕೋಬೇಕು. ಒಬ್ಬ ಗುರು ಬಿಟ್ಟರೆ ಇನ್ಯಾರು ಅಂಥ ಸಹಜ ಸ್ಥಿತಿಗೆ ಕರ್ಕೊಂಡು ಹೋಗೋದಿಲ್ಲ. ಇನ್ನೊಂದು ಈ ಶ್ಲೋಕ ಇನ್ನೂ ಸ್ಟ್ರಾಂಗಾಗಿ ಹೇಳ್ತಾರೆ. ಜ್ಞಾನಂ ವಿನಾ ಮುಕ್ತಿ ಪದಂ ಲಭ್ಯತೆ ಗುರು ಭಕ್ತಿತಃ ಗುರೋ ಪ್ರಸಾದತೋ ನಾಣ್ಯತ್ ಸಾಧನಂ ಗುರು ಮಾರ್ಗಿನಾಂ. ರೀತಿಯ ಜ್ಞಾನಂ ನಾ ಮೋಕ್ಷ ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಹೇಳ್ತಾನೆ, ಆ ಜ್ಞಾನ ನಿನ್ನ ಹತ್ರ ಇಲ್ಲ ಅಂದರೂ ಕೂಡ ಗುರು ನಿನಗೆ ಮೋಕ್ಷ ಕೊಡಿಸ್ಬಿಡ್ತಾರೆ ಅಂತ. ಇದು ಫುಲ್ಲು ಚರ್ಚನೀಯವಾದಂಥ ಸ್ಥಿತಿ. ಛೋಟ ಮಹಾರಾಜ್ ಕೂಡ ಅಷ್ಟೇ ಈ ಮಾತು ಅಂದಿರ್ತಾರೆ ಶಿಷ್ಯನಿಗೆ, ನೀನು ಮೋಕ್ಷ ಬೇಕಂದ್ರೂ ಕೂಡ ನಿನಗೆ ಮೋಕ್ಷ ಕೊಟ್ಬಿಡ್ತೀನಿ ಅಂತ.
ಮತ್ತು ವಿದ್ವಾಂಸರೇ ಹೋಗ್ಬಿಟ್ಟು ಅದೇನು ಸ್ವಾಮೀಜಿ ಅದೇನು ಬಿಸ್ಕೆಟ ಒಬ್ಬರು ಕೊಡೋದಲ್ವಲ್ಲ, ಯಾರಿಗವರು ಅಜ್ಞಾನ ಆವರಣ ಭಂಗ ಮಾಡಿಕೊಂಡು ಹೊಂದೋದಲ್ಲ. ಅಂದರೆ ಗುರುಗಳಿಗೆ ಆ ಸಾಮರ್ಥ್ಯ ಇರುತ್ತೆ. ಜ್ಞಾನಾರ್ಜನೆಗೆ ಬೇಕಾಗಿದ್ದೇನು ಅಂತಃಕರಣ ಶುದ್ಧಿ. ಅಂತಃಕರಣ ಪಾಂಚಭೌತಿಕವಾದಂಥ ಪದಾರ್ಥ. ಅವರು ಎಂಥ ಸ್ಥಿತಿ ಅಂದರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣರೂಪರಾಗಿರೋಂಥವ್ರು ಈ ಪಂಚಭೂತಗಳು ಅವ್ರು ಹೇಳ್ದಂಗೆ ಕೇಳಬೇಕು. ಈಗ ಮಳೆ ಬರಬೇಕಂದ್ರೆ ಮಳೆ ಬರಬೇಕು, ಹುಣ್ಣಿಮೆ ದಿವಸ ಅಮಾವಾಸ್ಯೆ ಅಂದರೆ ಅವತ್ತು ಫುಲ್ ಕತ್ತಲಾಗಬೇಕು. ಆಗಿದೆ ಆ ಥರ, ಹಿಸ್ಟ್ರಿಯಲ್ಲೂ ಆಗಿದೆ, ಪುರಾಣದಲ್ಲೂ ಬರುತ್ತೆ. ಅದು ಅಷ್ಟು ಸಾಮರ್ಥ್ಯ ಇರೋರು ನಿನ್ನ ಅಂತಃಕರಣ ಶುದ್ಧಿ ಕೊಡಿಸೋದಕ್ಕಾಗೋದಿಲ್ಲ. ಅಂತಃಕರಣ ಶುದ್ಧಿ ಕೊಡಿಸಿ ಉಪದೇಶ ಮಾಡಿಸಿ ನಿನಗೆ ಆ ಮೋಕ್ಷನ ಕೊಡಿಸೋ ಸಾಮರ್ಥ್ಯ ಇರುತ್ತೆ. ಗುರುಗಳಿಗೆ ಆ ಶಕ್ತಿ ಇರುತ್ತೆ. ಅದಕ್ಕೆ ನೀನು ನಿನ್ನ ತೀಕ್ಷ್ಣ ಬುದ್ಧಿಯನ್ನಾಗಲಿ ಫಸ್ಟು ಪುಸ್ತಕವನ್ನು ಇದನ್ನು ನಂಬಿಕೊಳ್ಳೋದಲ್ಲ, ಸದ್ಗುರುವನ್ನು ನಂಬಿಕೊ ನೀನು. ಇಂಥವೆಲ್ಲ ನಮ್ಮ ತಾತ ಗುರುಗಳು ರಾಮಾನಂದ ಸರಸ್ವತಿ, ಕೈಲಾಸಹಸ್ರ ಬಡೆ ಮಹಾರಾಜು ಪಾಠ ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದ್ರು ನೋಡ್ತಿದ್ರಂತೆ. ಸುತ್ತಮುತ್ತವರೆಲ್ಲ ಎಷ್ಟು ಕಷ್ಟಪಡ್ತಿದ್ರಂತ ಸೂತ್ರ ಕಂಠಸ್ಥ ಮಾಡೋಕ್ಕೆ ಮಂತ್ರಗಳು. ಇವ್ರಿಗೆ ಆಲ್ರೆಡಿ ನನಗಿದು ಗೊತ್ತಲ್ಲ ಅಂತ ಅರ್ಥ ಆಗ್ತಿದೆ. ಯಾಕಂದರೆ ಗುರುಗಳ ಕೃಪೆಯಿಂದನೇ ಆ ಸಾಮರ್ಥ್ಯ, ಆ ಮೆಮೊರಿ ಪವರು ಎಲ್ಲವೂ ಬಂದುಬಿಟ್ಟಿರುತ್ತೆ. ಗುರುಗಳ ಕೃಪೆ ಬುದ್ಧಿವರ್ತಕ, ಏನು ಬೇಕಂದ್ರೂ ಕೂಡ ಹೊಂದಬೋದು ಪ್ರಪಂಚದಲ್ಲಿ. ಕಾಶಿಕಾನಂದ ಮಹಾರಾಜರಂತ 10 ವರ್ಷ ವಯಸ್ಸಿನಲ್ಲಿ ಕೇರಳದಿಂದ ನಡ್ಕೊಂಡು ಹೋಗಿರ್ತಾರೆ ಕಾಶಿಗೆ, ಶಾಸ್ತ್ರ ಓದಿ ಸನ್ಯಾಸ ತಗೋಬೇಕಂತ. ನೋಡಿದ್ರೆ ಮಂದಬುದ್ಧಿ, ಕೆಲವ್ರದ್ದು ಹಂಗಿರುತ್ತೆ. ಪೂರ್ವಜನ್ಮದಲ್ಲಿ ಪಾಪದ ಫಲ ಬುದ್ಧಿ ಸ್ವಲ್ಪ ಮಾಂದ್ಯ ಹೆಚ್ಚಿರುತ್ತೆ. ನಾವು ಹುಡುಗರಲ್ಲಿ ಕೂಡ ನೋಡ್ತಾ ಇರ್ತೀವಲ್ಲ, ಎಷ್ಟು ಸಿಂಪಲ್ ಅಕ್ಷರ ಹೇಳಿದ್ರೂ ಕೂಡ ಕ್ಯಾಚ್ ಮಾಡೋದಿಲ್ಲ, ಅಷ್ಟು ಮಂದಬುದ್ಧಿ ಆಗಿರ್ತಾರೆ. ಹೋಗಿ ಎಲ್ಲ ಟ್ರೈ ಮಾಡಿದ್ದಾರೆ, ಆಗಲಿಲ್ಲ. ಹುಡುಗರೆಲ್ಲ ಗೇಲಿ ಮಾಡ್ತಾವ್ರೆ. ಅದಕ್ಕೆ ಹತ್ಕೊಂಡು ಮತ್ತೆ ವಾಪಸ್ಸು ನಡ್ಕೊತ ಮೂಕಾಂಬಿಕಾ ಟೆಂಪಲ್ ಹತ್ರ ಹೋಗ್ಬಿಟ್ಟಿದ್ದಾನೆ. ಹೋಗ್ಬಿಟ್ಟು ಅಲ್ಲಿ ಹತ್ಕೊತಾ ಇದ್ದಂತೆ. ಅಲ್ಲಿ ಆಗ ಪೂಜಾರಿ ಬಂದು, ಯಾರಪ್ಪ ನೀನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಹಿಂಗೆ ಶಾಸ್ತ್ರ ಓದಬೇಕಂತ ಇಂಟ್ರೆಸ್ಟ್ ಇತ್ತು, ನನಗೇನು ಒಂದು ಅಕ್ಷರನೂ ಬರ್ತಾಯಿಲ್ಲ ಅಂದರೆ ಅವ್ರ ಪೂಜಾರಿಗೆ ಕರುಣೆ ಆಗಿಬಿಟ್ಟು ಅವರೇ ಗುರು ಉಪದೇಶ ಮಾಡಿದ್ರು. ಮೊದಲನೇ ಗುರು ಅವರೇ. ನೀನು ಚಿಂತೆ ಮಾಡಬೇಡ, ನಾನು ದೇವಿ ಮಂತ್ರ ಕೊಡ್ತೀನಿ, ಇದನ್ನು ಜಪ ಮಾಡು, ತುಂಬ ಬೇಗನೆ ನಿನಗೆ ತೀಕ್ಷ್ಣವಾದಂಥ ಬುದ್ಧಿ ಬರುತ್ತೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಫುಲ್ಲು ನಿಷ್ಠೆಯಿಂದ, ಅಷ್ಟು ಸಣ್ಣ ಹುಡುಗದಲ್ಲಿ ಯಾವ ವಿಕಾರಗಳಿಲ್ಲ, ಫುಲ್ಲು ನಿಷ್ಠೆಯಿಂದ ಮಾಡಿದ್ದಾನೆ. 1 ವರ್ಷದಲ್ಲೇ ಏನೋ ಸಿದ್ಧಿ ಆಗಿಬಿಟ್ಟಿದೆ, ಮಂತ್ರಸಿದ್ಧಿ. ಮತ್ತು ಕಾಶಿಗೆ ಬಂದರೆ ಅವರು ಟೀಚರ್ಸ್, ಆಚಾರ್ಯರೇ ಹೇಳ್ಬಿಟ್ರಂತೆ, ಅಪ್ಪ ನಿನ್ನ ಸ್ಪೀಡಿಗೆ ಮಿಕ್ಕಿದ ಮಕ್ಕಳು ಸ್ಪೀಡಿಗೆ ಮ್ಯಾಚ್ ಆಗ್ತಾಯಿಲ್ಲ, ಮಿಕ್ಕಿದವ್ರಿಗೆಲ್ಲ ಮಿಸ್ ಆಗಿಬಿಡ್ತೀನಿ. ನೀನು ಸ್ವಯಂವಾಗಿ ಪುಸ್ತಕ ಓದ್ಕೊಂಬಂದ್ಬಿಟ್ಟು ನಿನಗೆ ಎಲ್ಲಿ ಮಾತ್ರ ಯಾವ ಪೋರ್ಷನ್ ಅರ್ಥ ಆಗಿಲ್ವೋ ಆ ಪೋರ್ಷನ್ನ ನಿನಗೆ ಹೇಳ್ಬಿಡ್ತೀವಿ. ನಿನ್ನ ಸ್ಪೀಡಿಗೂ ಇವ್ರ ಸ್ಪೀಡಿಗೂ ಮ್ಯಾಚ್ ಆಗ್ತಾಯಿಲ್ಲ, ನೀನು ಸೂಪರ್ ಕಂಪ್ಯೂಟರ್ ಥರ ಫಾಸ್ಟ್ ಇದೆಯಾ ಅಂದ್ಬಿಟ್ಟು ಆಚಾರ್ಯರಂದ್ರಂತೆ. ಅವರು ಏನು ಶ್ರೀಮದ್ ಭಾಗವತ ಕಂಠಸ್ಥ, ಎಷ್ಟೋ ಉಪನಿಷತ್ ಮಂತ್ರಗಳು ಎಲ್ಲ ಕಂಠಸ್ಥ ಮಾಡಿದ್ದಾರೆ. ಏನು 30,000 40,000 ಶ್ಲೋಕಗಳು ಕಂಠಸ್ಥ ಅಂದರೆ ಸಾಮಾನ್ಯನ, ತುಂಬ ದೊಡ್ಡ ಸಾಮರ್ಥ್ಯ ಇರಬೇಕು. ಮತ್ತು ಕರಪಾತ್ರ ಸ್ವಾಮೀಜಿಯವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು. ಅವರು ಶ್ರೇಷ್ಠ ವಿದ್ವಾನ ಯಾರು ಅಂತ ಕಾಶಿನಲ್ಲಿ ಈಗಲೂ ಶಾಸ್ತ್ರಾರ್ಥಗಳು ನಡೀತಾ ಇರ್ತವೆ. ಕಾಶಿಕಾನಂದ ಮಹಾರಾಜರ ಹೆಸರು ಬಂದುಬಿಟ್ಟಿದೆ. ಆವಾಗ ಕರಪಾತ್ರಿ ಸ್ವಾಮೀಜಿಯವರು ಅದಕ್ಕೆ ಬಿಫೋರ್ ಅವರಿದ್ದರು. ಅದೆಂಗಾಗುತ್ತೆ, ಶಾಸ್ತ್ರಾರ್ಥ ಮಾಡಿದ ಮೇಲೆ ಡಿಸೈಡ್ ಮಾಡಬೇಕು ಅಂದ್ಬಿಟ್ಟಿದ್ದು ಕರಪಾತ್ರಿ ಸ್ವಾಮೀಜಿ ಅವ್ರ ಶಿಷ್ಯರು ಹೇಳಿದಂತೆ, ಬೇಡ ಅವ್ರ ಹತ್ರ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಶಾಸ್ತ್ರಾರ್ಥಕ್ಕೆ ಲೆಟ್ರ್ ಬರೆದು ಕಳಿಸಿದ್ರಂತೆ ಕಾಶಿಕಾನಂದ ಮಹಾರಾಜ್. ಅವ್ರು ಬರೆದಿರೋ ಲೆಟ್ರಲ್ಲೇ ಗ್ರಾಮರ್ ಮಿಸ್ಟೇಕ್ಸ್ ಒಂದು 10-15 ಗ್ರಾಮರ್ ಮಿಸ್ಟೇಕ್ಸು ರೌಂಡಪ್ ಮಾಡಿ, ಫಸ್ಟು ನೀವು ಸಂಸ್ಕೃತ ಕಲೀರಿ, ಸಂಸ್ಕೃತ ಕಲಿತ ಮೇಲೆ ನನ್ನ ಜೊತೆ ಶಾಸ್ತ್ರಾರ್ಥಕ್ಕೆ ಇನ್ವೈಟ್ ಮಾಡಿ ಅಂದ್ರೆ. ಆ ಒಂದು ಶಾಖೆಗೆ ಪಂಡಿತರು, ಗುರುಗಳೇ ನಿಮಗೆ ಗೊತ್ತಿಲ್ಲ, ಮೆಮೊರಿ ಪವರ್ ಭಯಂಕರ ಇದೆ, ಈಗಲೂ ಒಳ್ಳೆಯ ಹೆಸರು ಕೀರ್ತಿಯಲ್ಲಿದ್ದರೆ ನೀವು, ಮತ್ತು ಅವ್ರ ಹತ್ರ ಸೋತೋಗ್ಬಿಟ್ರೆ ಅದೊಂದು ಅಪಕೀರ್ತಿಯಿಂದ ಅಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆ ಈಗೋ ಅಷ್ಟಿರುತ್ತೆ, ಅವಮಾನ ಸಹನೆ ಮಾಡೋಕ್ಕಾಗುತ್ತೆ, ಬೇಡ ಅಂತ ಶಿಷ್ಯರಿಗೆ ಹಿಡಿದ ಮೇಲೆ ವಿತ್ಡ್ರಾ ಮಾಡ್ಕೊಂಡ್ರಂತೆ. ಕರಪಾತ್ರಿ ಸ್ವಾಮೀಜಿಯನ್ನೇ ಎದುರಿಸುವಂಥ ಪಾಂಡಿತ್ಯ ಇತ್ತಂದರೆ ಎಂಥ ವಿದ್ವಾನ್. ಮತ್ತು ಅದು ಹೆಂಗೆ ಸಿಗ್ತದೆ ಬುದ್ಧಿ, ಹುಟ್ಟಿದ ಬರ್ತು ಮಂದ ಬುದ್ಧಿಯಾಗಿ ಹುಟ್ಟಿದ್ದ, ಆ ತೀಕ್ಷ್ಣ ಬುದ್ಧಿ ಬಂದು ಮತ್ತು ಈ ಜ್ಞಾನಾರ್ಜನೆ ಆಯ್ತಾ ಇಲ್ಲ. ಆ ಉದ್ದೇಶದಿಂದ ಜ್ಞಾನಂ ವಿನಾ ಮುಕ್ತಿ ಪದಂ ಲಭ್ಯತೆ ಗುರುಭಕ್ತಿತಃ. ನಿನ್ನ ಬುದ್ಧಿಯ ತೀಕ್ಷ್ಣತೆ, ಆ ಗಮಂಡತೆಯನ್ನು ನಂಬಿಕೋಬೇಡ ನೀನು. ಗುರುಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲವೂ ತೋಟಕಾಚಾರ್ಯನಿಗೆ ಒಂದು ಸಂಕಲ್ಪದಿಂದನೇ ಎಲ್ಲ ಜ್ಞಾನೋದಯ ಆಗಿಬಿಟ್ಟಿರುತ್ತೆ. ಆ ಸಾಮರ್ಥ್ಯ ಗುರುಗಳಿಗಿರುತ್ತೆ. ಗುರೋಹ ಪ್ರಸಾದತಃ ನ ಅನ್ಯತ್ ಸಾಧನಂ ಗುರುಮಾರ್ಗಿನ.
ಗುರುಗಳಿಗಿಂತ ಇನ್ನೊಂದು ಸಾಧನೆಯ ಬಗ್ಗೆ ನೀನು ಆ ಕಡೆ ಹೋಗಲೇಬೇಡ. ಇನ್ನು ಮಹಾಭಾರತದಲ್ಲಿ ಅಲ್ಲಿ ಇಲ್ಲಿ ಗುರು ಸೇವೆ ಮಾಡಿರೋವಂಥವ್ರಿಗೆ ಕೇವಲ ಸೇವೆಯಲ್ಲೇ ಆ ಸ್ಥಿತಿಯನ್ನು ಹೊಂದ್ಬಿಟ್ಟಿರ್ತಾರೆ. ಸತ್ಯಕಾಮ ಜಾಬಾಲ ಹಸುಗಳನ್ನು ಕಳಿಸ್ತಾನೆ, 400 ಹಸುವನ್ನು ಕೊಟ್ಬಿಟ್ಟು 1000 ಹಸುಗಳಾಗೋ ತನಕ ತಿರುಗಿ ಬರಬಾರ್ದಂತ ಕಳಿಸಿರ್ತಾರೆ. 10-12 ವರ್ಷ ಆಗಿರುತ್ತೆ. ಕೇವಲ ಗುರು ಆಜ್ಞೆಯನ್ನು ಪಾಲನೆ ಮಾಡೋದರಲ್ಲೇ ಅಲ್ಲಿ ಯಾವಾಗ 1000 ಹಸುಗಳಾಗೋಯ್ತೋ ಆ ಹಸುಗಳು ಉಪದೇಶ ಮಾಡ್ತವೆ, ಅಗ್ನಿದೇವರು ಉಪದೇಶ ಮಾಡಿಬಿಟ್ಟಿರ್ತಾರೆ, ಅಲ್ಲೇ ಬ್ರಹ್ಮೋಪದೇಶ ಆಗಿಬಿಟ್ಟಿರುತ್ತೆ. ತಿರುಗಿ ಆಶ್ರಮಕ್ಕೆ ಬರ್ತಾಯಿದ್ರೆ ಬ್ರಹ್ಮ ತೇಜಸ್ಸಿಂದ ತಿರುಗಿ ಬರ್ತಾ ಇರ್ತಾನೆ. ಗುರುಗಳು ಬ್ರಹ್ಮ ತೇಜಸ್ಸು ಕಾಣಿಸ್ತಾ ಇದೆ, ಯಾರು ನಿನಗೆ ಉಪದೇಶ ಮಾಡಿದ್ರಂದರೆ ನಿಮ್ಮ ಕೃಪೆಯಿಂದ ಅಗ್ನಿದೇವರು ಉಪದೇಶ ಮಾಡಿದ್ರು ಅಂತಾರೆ. ಅದು ಉಪನಿಷತ್ತು ವಾಕ್ಯ. ಅದು ಅಲ್ಲಿ ಏನು ಈ ಥರ ಶಾಸ್ತ್ರ ಅದು ಇದು ತನ್ನ ಸ್ವಂತ ಬುದ್ಧಿಯನ್ನು ನಂಬಿಕೊಳ್ಳಿಲ್ಲ, ಕೇವಲ ಗುರು ಆಜ್ಞೆಯನ್ನು ಪಾಲನೆ ಮಾಡ್ದ. ಆದ್ದರಿಂದ ಆ ಉದ್ದೇಶದಲ್ಲಿ ಇಲ್ಲಿ ಶಂಕರ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ಆ ಗುರು ತತ್ವಕ್ಕಿಂತ ದೊಡ್ಡದೇನೂ ಇಲ್ಲ ಅಂತ. ಯಸ್ಮಾತ್ ಪರತರಂ ನಾಸ್ತಿ ನೇತಿ ನೇತೀತಿ ವೈಶ್ರುತಿ ಮನಸಾ ವಚಸಾ ಚೈವ ಸತ್ಯಮಾರಾಧಯೇದ್ ಗುರುಂ. ಏನು ಶ್ರುತಿಗಳೆಲ್ಲ ಹೇಳ್ತಾ ಇದ್ದಾವೆ ನೇತಿ ನೇತಿ ಅಂದ್ಬಿಟ್ಟು, ಇದು ಪರಮಾತ್ಮ ಅಲ್ಲ, ಪರಮಾತ್ಮ ಲಕ್ಷಣದಲ್ಲಿ ಈ ವಸ್ತುವಿನಲ್ಲಿ ಫಿಟ್ ಆಗ್ತಾ ಇಲ್ಲ. ಯಾವ ವಸ್ತು ನಿತ್ಯವಾದಂಥ ವಸ್ತು ಇಲ್ಲ ಅಂತ ಇದಲ್ಲ ಅಂತ ಶೇಷ ರೂಪದಲ್ಲಿ ಏನು ಮಿಕ್ಕುತ್ತಲ್ಲ, ಆ ನಿರ್ಗುಣ ನಿರಾಕಾರ ಸ್ವರೂಪನಾದವನೇ ಆ ಗುರುವು. ಅದಕ್ಕೆ ಮನಸ ವಾಚ ಕರ್ಮನ ಪೂರ್ಣವಾಗಿ ನೀನು ಆ ಪರಮಾತ್ಮನಿಗೆ ಎಲ್ಲ ತಲೆ ಬಗ್ಸೋದು. ಆ ಪರಮಾತ್ಮನೇ ನಿನ್ನ ಗುರುದೇವರಾಗಿದ್ದಾನೆ, ನೀನು ಗುರು ರೂಪದಲ್ಲಿ ಬಂದಿದ್ದಾನೆ. ಆದ್ದರಿಂದ ಅಲ್ಲಿ ನೀನು ಮನಸ ವಾಚ ಕರ್ಮನ ನೀನು ಆರಾಧನೆ ಮಾಡ್ಕೋ, ಗುರುವಿನ ಆರಾಧನೆ ಮಾಡ್ಕೋ. ಗುರೋ ಕೃಪಾ ಪ್ರಸಾದೇನ ಬ್ರಹ್ಮ ವಿಷ್ಣು ಶಿವಾದಯ ಸಾಮರ್ಥ್ಯಂ ಅಭಜನ್ ಸರ್ವೇ ಸೃಷ್ಟಿ ಸ್ಥಿತ್ಯಂತ ಕರ್ಮಣಿ. ಶಿವ ತ್ರಿಮೂರ್ತಿಗಳಲ್ಲಿ ತಾನೂ ಒಬ್ಬ ಆಗಿದ್ದಾನೆ ಅಂತ ಬ್ರಹ್ಮ ವಿಷ್ಣು ಶಿವಾದಯ ಇವರು ಕೂಡ ಈ ಸೃಷ್ಟಿಯ ಕಾರ್ಯಗಳನ್ನು ಮಾಡೋ ಸಾಮರ್ಥ್ಯ ಗುರೋಹೋ ಕೃಪಾ ಪ್ರಸಾದೇನ, ಗುರುಗಳ ಕೃಪೆಯಿಂದನೇ ಅವ್ರಿಗೂ ಆ ಸಾಮರ್ಥ್ಯ ಬಂದಿರೋದು. ಆದ್ದರಿಂದ ನೀನು ತ್ರಿಮೂರ್ತಿಗಳು ಶಿವ ವಿಷ್ಣು ಈಶ್ವರ ಅವ್ರು ದೊಡ್ಡವರು, ಗುರು ಅವ್ರಿಗಿಂತ ಚಿಕ್ಕವನು ಅನ್ನೋ ಭಾವನೆಗಳೆಲ್ಲ ತಂದ್ಕೋಬೇಡ. ಇನ್ನೂ ಅವರು ಚಿಕ್ಕವರು ಗುರುಗಳೇ ದೊಡ್ಡವರಂತ ತಂದುಕೊಂಡ್ರೆ ಅದು ಶಾಸ್ತ್ರ ಸಮ್ಮತವಾಗಿದೆ. ಆದ್ದರಿಂದ ಅಂತಹ ಗುರು ಕೃಪಾ ಪ್ರಸಾದದಿಂದನೇ ಅವರು ಕೂಡ ಅವ್ರವ್ರ ಕೆಲಸಗಳು ಮಾಡ್ಕೊತಾ ಇದ್ದಾರೆ. ಅವತಾರ ಪುರುಷರೇ ನೋಡಿ, ಕೃಷ್ಣ ಆಗಲಿ ರಾಮ ಆಗಲಿ ಆ ಗುರುಕುಲಕ್ಕೆ ಹೋಗಿ ಗುರುಗಳ ಮುಖಾಂತರವಾಗಿ ಈ ಜ್ಞಾನಾರ್ಜನೆ ಮಾಡಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದರೂ ಕೂಡ ನಮಗೊಂದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ಆ ಥರ ತೋರಿಸ್ಕೊಟ್ಟಿದ್ದಾರೆ. ದೇವ ಕಿನ್ನರ ಗಂಧರ್ವಾಹ ಪಿತೃ ಯಕ್ಷಾಸ್ತು ತುಂಬರುಹು ಮುನಯೋಪಿ ನ ಜಾನಂತೆ ಗುರು ಶುಶ್ರೂಷಣೆ ವಿಧಿಂ. ದೇವರು, ಕಿನ್ನರರು, ಗಂಧರ್ವರು, ಪಿತೃಲೋಕದಲ್ಲಿರೋ ಅಂಥವರು, ತುಂಬುರ, ಮುನಯೋಪಿ ನ ಜಾನಂತಿ, ಅವರು ಕೂಡ ಗೊತ್ತಿಲ್ಲ ಗುರು ಶುಶ್ರೂಷಣೆ ವಿಧಿಂ. ಗುರುಗಳ ಕೃಪೆಯಿಂದ ಈ ಮೋಕ್ಷನ ಹೊಂದುವಂಥ ತತ್ವ ಅವರು ಕೂಡ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಆ ಪದವಿಗಳಲ್ಲಿ ಹೇಗೆ ಸಿಕ್ಕಾಕ್ಕೊಂತಾಯಿದ್ರು. ಸಮಾಧಿ ಸ್ಥಿತಿಯಲ್ಲಿ ಇದ್ಬಿಟ್ಟು ಮೋಕ್ಷನ ಹೊಂದಿಬಿಡ್ತಾಯಿದ್ರು. ಆ ಪದವಿಗಳೆಲ್ಲ ಸಿಕ್ಕಾಕ್ಕೊಂಡು ಆ ಡ್ಯೂಟೀಸ್ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಸರಿಯಾಗಿ ತಿಳ್ಕೊಂಡಿಲ್ವಲ್ಲ. ಯಮರಾಜನೇ ಅಂತ ನಚಿಕೇತನಿಗೆ, ಅಯ್ಯೋ ನೀನು ಎಷ್ಟು ಬುದ್ಧಿವಂತ ಕಣೋ, ಎಷ್ಟು ಪ್ರಲೋಭಗಳು ಕೊಟ್ಟರೂ ಕೂಡ ನೀನು ತಲೆ ಬಗ್ಲಿಲ್ವಲ್ಲ. ನಾವು ಇವೆಲ್ಲವೂ ತಿಳಿದೇ ಇದ್ವಿ, ತಿಳಿದು ಈ ಪದವಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಕಲ್ಪ ಅಂತ ತನಕ ನಾವಿನ್ನು ಇದೇ ಪದವಿಯಲ್ಲಿ ಸಾಯಬೇಕು, ಬೇರೆ ಚಾನ್ಸ್ ಇಲ್ಲ ಅಂದ್ಬಿಟ್ಟಿದ್ವಿ. ಆದ್ದರಿಂದ ನೀನು ತುಂಬ ಪುಣ್ಯಾತ್ಮ ಅಂತಾರೆ. ಆದ್ದರಿಂದ ಅವರು ಕೂಡ ತಿಳ್ಕೊಂಡಿಲ್ಲ ಈ ಗುರುತತ್ವವನ್ನು. ಅಂಥ ಗುರುತತ್ವ ನಿನಗೆ ಹೇಳ್ತಾ ಇದ್ದೀನಿ ಅಂತ. ತಾರ್ಕಿಕಾಶ್ಚಾಂದಸಾಶ್ಚೈವ ದೈವಜ್ಞ ಕರ್ಮಟ ಪ್ರಿಯೇ ಲೌಕಿಕಾಸ್ತೆ ನ ಜಾನಂತಿ ಗುರುತತ್ವಂ ನಿರಾಕುಲಂ. ತರ್ಕಶಾಸ್ತ್ರದಲ್ಲಿ ಸ್ವಲ್ಪ ಬುದ್ಧಿಯಲ್ಲಿ ಸ್ವಲ್ಪ ತೀಕ್ಷ್ಣತ್ವ ಬಂತಂದ್ರೆಗನ ಆ ದೊಡ್ಡ ಸಮಸ್ಯೆ. ಅದಿನ್ನೂ ಅಹಂಕಾರನ ವಿಪರೀತವಾಗಿ ಇನ್ನೂ ಜಾಸ್ತಿ ಹೆಚ್ಚು ಮಾಡಿಬಿಡುತ್ತೆ. ಎಲ್ಲರೂ ಮಿಕ್ಕಿದವ್ರಿಗಿಂತ ನಾನು ಬುದ್ಧಿವಂತ ಅಂದ್ಕೊಳ್ಳೋದು, ಮಿಕ್ಕಿದವ್ರಿಗಿಂತ ನಾನು ಹೆಚ್ಚು ಸಾಧನೆ ಮಾಡ್ತಾಯಿದ್ದೀನಿ ಅನ್ನೋದು, ಮಿಕ್ಕಿದವ್ರಿಗಿಂತ ನಾನು ಹೆಚ್ಚು ತಪಸ್ಸು ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಸಾಧನೆ ಮಾಡಿ ಅದರಿಂದ ಒಂದು ಅಹಂಕಾರ ಪುಷ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಕೈಲಾಸಾಶ್ರಮ ದಿವ್ಯಾನಂದ ಮಹಾರಾಜು ಅವರು ಸುಮಾರು ಅನುಭವ ಇದೆ. ಸ್ಟಾರ್ಟಿಂಗಲ್ಲಿ ಸುಮಾರು ಜನಕ್ಕೆ ಸಂಸ್ಕೃತ ಉಚ್ಚಾರಣೆ ಬರೋದಿಲ್ಲ, ತುಂಬ ವೀಕಾಗಿರ್ತಾರೆ. ಅವ್ರಿಗೆ ಸಂಸ್ಕೃತ ಎಲ್ಲ ಆವಾಗ ಸ್ಟಾರ್ಟಿಂಗಲ್ಲಿ ಪಾಠ ಹೇಳ್ಕೊಡುವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಶ್ರಿಂಕ್ ಆಗಿಬಿಟ್ಟಿರುತ್ತಂತೆ. ಅಂದರೆ ನಾನು ಯೂಸ್ಲೆಸ್ ಫೆಲೋ,
ನನ್ನ ಸುತ್ತ ಈ ಆಶ್ರಮದಲ್ಲಿ ಎಲ್ಲರೂ ತುಂಬ ಬುದ್ಧಿವಂತರಿದ್ದಾರೆ, ನಾನೇ ವರ್ಸ್ಟ್ ಫೆಲೋ ಅನ್ನೋದು ಅವರ ಹಾವಭಾವಗಳಲ್ಲಿ ಕಾಣಿಸ್ತಾ ಇರುತ್ತಂತೆ. ಸ್ವಲ್ಪ ದಿವಸ ಆದಮೇಲೆ ಒಂದು 5 ಸೂತ್ರ 10 ಸೂತ್ರ ಕಂಠಸ್ಥ ಮಾಡೋ ಅಷ್ಟು ಸಾಮರ್ಥ್ಯ ಬಂದ ಮೇಲೆ ಕೂತ್ಕೊಳ್ಳೋ ಸ್ಟೈಲು, ನಡೆಯೋ ಸ್ಟೈಲು, ಓಡಾಡೋ ಸ್ಟೈಲಲ್ಲಿ ಆ ಆ ಅಹಂಕಾರ ಕಾಣಿಸ್ತಾ ಇರುತ್ತದೆ. ನಾನೇನು ಕಡಿಮೆ ಇಲ್ಲ, ಹಮ್ ಕಿಸಿ ಸೆ ಕಮ್ ನಹಿ ಅನ್ನೋ ಒಂದು ಭಾವ ವ್ಯಕ್ತ ಆಗ್ತಾ ಇರುತ್ತದೆ. ಅಂದರೆ ಏನೇ ಒಂದು ನಾವೊಂದು ಟ್ಯಾಲೆಂಟ್ ಆಗಲಿ, ಒಂದು ವಿದ್ಯೆ ಆಗಲಿ ಒಂದು ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ಆ ವಿಷಯದ ಒಂದು ಮಾನಿತ್ವ ಬಂದುಬಿಟ್ಟಿರುತ್ತೆ. ಪಕ್ಕದವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ, ನಮಗೊಬ್ಬರು ಗೊತ್ತಾಗೋದಿಲ್ಲ. ಆ ಆ ಆ ಒಂದು ವಿಷಯದಿಂದ ನಮಗೊಂದು ಸ್ಪೆಷಾಲಿಟಿ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಿರುತ್ತೆ ಅಂತ. ಆ ಥರ ಈ ತಾರ್ಕಿಕಾಶ್ಚ ಛಾಂದಸಶ್ಚೈವ ಇವರೆಲ್ಲರೂ ಕೂಡ ಅವರು ಓದಿರೋವಂಥದ್ದು ಇಟ್ಕೊಂಡು ಫುಲ್ಲು ಗರ್ವದಿಂದ ಇರ್ತಾರೆ ಅವರು. ಗಾಣಗಾಪುರ ನರಸಿಂಹ ಸರಸ್ವತಿಯವ್ರದ್ದು ಒಳ್ಳೆಯ ಎಕ್ಸಾಂಪಲ್ ಇದೆ. ಆ ಸಮಯದಲ್ಲಿ ಜಯ ವಿಜಯ ಅನ್ನೋರಿಬ್ಬರು ಎಲ್ಲ ಭಾರತ ದೇಶದಲ್ಲಿ ಎಲ್ಲರ ಜೊತೆ ಶಾಸ್ತ್ರಾರ್ಥ ಮಾಡಿಬಿಟ್ಟಿದ್ದನು. ಸೋತೋಗ್ಬಿಟ್ರೆ ನಾನು ಸೋತೋಗಿದ್ದೀನಿ ಅಂದ್ಬಿಟ್ಟು ಅವ್ರಿಗೊಂದು ಲೆಟ್ರ್ ಬರ್ಕೊಡ್ಬೇಕು. ಅಂಥ ಲೆಟ್ರ್ಗಳು ಹೊತ್ಕೊಂಬರೋದಕ್ಕೆ ಒಂದು ಆನೆಯನ್ನು ಜೊತೇಲಿ ಇಟ್ಕೊಟ್ಟಿದ್ರಂತೆ. ಆನೆ ಓರೋವಷ್ಟು ಲೆಟ್ರ್ ಅಂದರೆ ಎಷ್ಟು ಜನ ಅನ್ನೋ ಶಾಸ್ತ್ರಾರ್ಥದಲ್ಲಿ ಸೋಲಿಸ್ಬಿಟ್ಟು ಅವ್ರು ಗೆದ್ದಿರಬೇಕು. ಅದನ್ನು ಇಟ್ಕೊಂಡು ಎಲ್ಲಿ ಹೋದರೂ ಯಾರ್ಯಾರಿದ್ದಾರೆ ಅಂತ ಶಾಸ್ತ್ರಾರ್ಥಕ್ಕೆ ಅಂತೆಲ್ಲ ಸುತ್ತಾಡಿ ಫುಲ್ ಈಗೋಲಿರ್ತಾರೆ. ಹಂಗೆ ಸುತ್ತಾಡ್ಕೊತ ಗಾಣಗಾಪುರಕ್ಕೆ ಬರ್ತಾರೆ. ಗಾಣಗಾಪುರದಲ್ಲಿ ಅಲ್ಲಿ ನರಸಿಂಹ ಸರಸ್ವತಿ ಅವರ ಒಬ್ಬನ ಶಿಷ್ಯನ ಹತ್ರ ಹೋಗ್ತಾರೆ. ಯಾರು ಈ ಏರಿಯಾದಲ್ಲಿ ಅವನೇ ಸಿದ್ಧಪುರುಷ ಅಂತಾರೆ. ಹೋಗ್ಬಿಟ್ಟಿದ್ರು, ನಮ್ಮ ಜೊತೆ ಶಾಸ್ತ್ರಾರ್ಥ ಮಾಡು ಹಂಗಿಂಗೆ ಅಂತ. ಇಲ್ಲಪ್ಪ, ನಮ್ಗೆ ಅದರ ಅವಶ್ಯಕತೆಯೇ ಇಲ್ಲ, ನೀವೇ ದೊಡ್ಡವರು, ನೀವೇ ಬುದ್ಧಿವಂತರು ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ಹೋಗಿ ಅಂದರೆ, ಹಂಗೆಲ್ಲ ಇಲ್ಲ, ಬರ್ಕೊಡ್ಬೇಕು. ಹಂಗಾದರೆ ಲೆಟ್ರಲ್ಲಿ ಬರ್ಕೊಟ್ರೆಗನ ಹಂಗೆ ನಾವು ಹೋಗ್ತೀವಿ, ಇಲ್ಲ ಅಂದರೆ ಶಾಸ್ತ್ರ ಮಾಡಿ, ನಿಮಗೆ ಶಾಸ್ತ್ರಾರ್ಥ ಮಾಡೋದಕ್ಕೆ ಯೋಗ್ಯತೆ ಇಲ್ದಿರಿ ಈ ಥರ ಮಾತಾಡ್ತೀನಿ ಅಂತ ಹಿಂಗೆಲ್ಲ ಸುಮ್ಮನೆ ಎಬ್ಸ್ತಾರೆ. ನಾನು ಹೆಂಗೆ ಬರ್ಕೊಡೋಕ್ಕಾಗುತ್ತಪ್ಪ, ನಾನು ಗುರುಗೆ ಸರೆಂಡ್ರ್ ಆಗಿದ್ದೀನಿ, ನಾನು ಸೋತಿದ್ದೀನಿ ಅಂತ ಬರ್ಕೊಟ್ರೆ ನಮ್ಮ ಗುರುಗಳು ಸೋತಂಗೆ ಆಗುತ್ತೆ, ನನ್ನದೇನೂ ಇಲ್ಲ. ನಿಮ್ಗೆ ಅಷ್ಟು ಇದಿದ್ರೆ ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಗಾಣಗಾಪುರ ಸರಸ್ವತಿ ಸ್ವಾಮೀಜಿಗಳು ಅವರು ದತ್ತಾತ್ರೇಯರಾದಮೇಲೆ ಇನ್ನೇನು ಮತ್ತೆ ನೋಡಪ್ಪ, ಈ ವೇದ ಅನ್ನೋ ಪ್ರಕಟ ಮಾಡಿಕೊಟ್ಟಿರೋ ಅಂಥ ಬ್ರಹ್ಮಾದಿ ಋಷಿಗಳಿಗೆ ಇದ್ರದ್ದು ಆದಿ ಗೊತ್ತಿಲ್ಲ, ಅಂತ ಗೊತ್ತಿಲ್ಲ, ಮುಖ ಗೊತ್ತಿಲ್ಲ, ಬಾಲ ಗೊತ್ತಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಇರೋದನ್ನು ತಿಳ್ಕೊಂಡು ಯಾಕೆ ಇದು ಇಷ್ಟೊಂದು ಅಹಂಕಾರ, ಹಿಂಗೆ ಇದನ್ನು ಬಿಟ್ಟುಬಿಡಿ, ಮೋಕ್ಷ ಸಲುವಾಗಿ ಮನುಷ್ಯ ಜನ್ಮ ಬಂದಿದೆ, ಇದರಿಂದ ಏನೂ ಆಗೋದಿಲ್ಲ ಅಂತ ಎಷ್ಟು ಹೇಳಿದ್ರೂ ಒಪ್ಪೋದಿಲ್ಲ. ನಿನಗೆ ಯೋಗ್ಯತೆ ಇಲ್ಲ ಅಂತೇಳು, ವಿಜಯಪತ್ರ ಬರ್ಕೊಡು, ಇಲ್ಲಾಂದರೆ ಶಾಸ್ತ್ರಾರ್ಥ ಮಾಡಿ ಹಂಗೆ ಅಂತಾರೆ. ಇವ್ರಿಗೆ ಹಿಂಗೆಲ್ಲ ಅಂದ್ಬಿಟ್ಟಿದ್ದನು. ಆ ದಾರಿಯಲ್ಲಿ ಒಬ್ಬ ಚಾಂಡಾಲ ಹೋಗ್ತಾ ಇರ್ತಾನೆ, ನಾಯಿಗಳನ್ನು ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆ ಚಾಂಡಾಲ ನಿಲ್ಲಿಸಿ ನಿಂತ್ಕೊ ಅಂತಾರೆ. ಭಸ್ಮ ತೊಗೊಂಡಿದ್ದನು 7 ಗೆರೆ ಹಾಕ್ತಾರೆ. 7 ಗೆರೆ ಹಾಕ್ಬಿಟ್ಟು ಒಂದೊಂದು ಗೆರೆ ಹಿಂದುಗಡೆ ಒಂದು ಗೆರೆ ದಾಟು ಅಂತ. ಈಗ ನೀನು ಯಾರಂದರೆ ಯಾವುದೋ ರಾಜನೋ ಏನೋ ಹಂಗೆ ಅಂತ ಇರ್ತಾನೆ. ಹಂಗೆ 3ನೇ ಗೆರೆ 4ನೇ ಗೆರೆ ಹತ್ರ ಹೋದರೆ ಆ ಜನ್ಮದಲ್ಲಿ ಅವನು ಪಂಡಿತ ಆಗಿರ್ತಾನೆ. ಆ ಜನ್ಮದ ಸ್ಮರಣೆ ಬಂದುಬಿಡುತ್ತೆ. ಆವಾಗ ಇವ್ರಿಗೆ ಜೈ ವಿಜಯರಿಗೆ ಇವನ ಜೊತೆ ನೀವು ಶಾಸ್ತ್ರಾರ್ಥ ಮಾಡಿ ಗೆದ್ದಿ ಅನ್ನಿ. ಆ ಚಾಂಡಾಲನ ಇವ್ರನ್ನ ಸೋಲಿಸ್ಬಿಡ್ತಾನೆ. ಅಂದರೆ ನಿಮ್ಮನ್ನು ಸೋಲಿಸಿರೋ ಅಂಥ ಪಂಡಿತಾನೆ ಯಾವುದೋ ಜನ್ಮದಲ್ಲಿ ನಿಮಗಿಂತ ಶ್ರೇಷ್ಠವಾದಂಥ ವಿದ್ಯೆ ಹೊಂದಿರೋ ಅಂಥವನೇ ಈಗ ಚಾಂಡಾಲ ಜನ್ಮ ಎತ್ತಿದ್ದಾನೆ. ಸುಮ್ಮನೆ ಈ ಇನ್ಫಾರ್ಮೇಷನಲ್ಲಿ ಬ್ರೈನಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲದೇ ಇರೋ ಈ ಶಬ್ದಾರಣ್ಯ ಜಾಲದಲ್ಲಿ ಸಿಕ್ಕಾಕ್ಕೊಂಡು ಜನ್ಮಗಳು ವೇಸ್ಟ್ ಮಾಡ್ಕೊಂಡಿದ್ದೀರ, ಇದನ್ನು ಇಟ್ಕೊಂಡು ಗರ್ವ ಯಾಕೆ ಅಂತ ಅವ್ರ ಅಹಂಕಾರ ಅಲ್ಲಿ ಬೆಂಡ್ ಮಾಡ್ತಾರೆ. ಅದಕ್ಕೆ ಈ ತರ್ಕಶಾಸ್ತ್ರ ಓದಿರೋರ್ಗೂ ಸುಮ್ಮನೆ ಏನೋ ಅದೊಂಥರ ಹುಚ್ಚು. ಎಲ್ಲರಿಗಿಂತ ಪ್ರಪಂಚದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆಗಳು ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗೋವನ್ನು ಪೂರ್ತಿಯಾಗಿ ಈಗೋ ಮಸಾಜ್ ಮಾಡ್ಕೋಬೇಕಂತ ಇಚ್ಛೆ ಆಗಿರುತ್ತೆ. ಯಾಕಂದರೆ ಪ್ರಪಂಚನೂ ಹಂಗೆ ಇದೆ. ನಿನ್ನಲ್ಲಿ ಹೊರಗಡೆ ಏನಾದರೂ ಸ್ವಲ್ಪ ಕ್ವಾಲಿಟೀಸು, ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಪವರು, ಎಕ್ಸ್ಟ್ರಾ ಮನಿ ಏನಾದರೂ ಕಾಣಿಸ್ತಂದ್ರೇ ಮರ್ಯಾದೆ ಕೊಡ್ತಾ ಇರ್ತಾರೆ. ಆ ಸಮಾಜಕ್ಕೆ ನಮ್ಮ ಬ್ರೈನು ಬಯಾಸ್ ಆಗಿಬಿಟ್ಟಿದೆ. ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು ವಿವೇಕ ಸ್ಪಷ್ಟವಾಗಿ ಬರ್ತಾರೆ. ಈ ಪ್ರಪಂಚ ನಮ್ಮನ್ನು ಹೇಗೆ ಏನು ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ಕೊತಾರೆ, ಏನು ಮಾಡಿದ್ರೆ ನಮ್ಮನ್ನು ಹೊಗಳ್ತಾರೆ, ಏನು ಮಾಡಿದ್ರೆ ನಮಗೆ ಮರ್ಯಾದೆ ಕೊಡ್ತಾರೆ ಅನ್ನೋದೆಲ್ಲ ಮೈಂಡಲ್ಲಿ ಡಿಸೈಡ್ ಮಾಡಿಕೊಂಡು ನಮ್ಮ ಲೈಫನ್ನು ಡಿಸೈನ್ ಮಾಡ್ಕೊತೀವಂತೆ. ಅದರಿಂದ ಎಷ್ಟೋ ಕಷ್ಟಗಳು ಅನರ್ಥಗಳಿಗೆ ಗುರಿ ಆಗಿಬಿಡ್ತೀವಂತೆ, ಇವರು ಮೆಚ್ಚಿಕೊಳ್ಳೋ ಸಲುವಾಗಿ. ಇದು ಲೋಕವಾಸನ ಅಂತಾರೆ. ಹಿಂಗೆ ಬಯಾಸ್ ಆಗಿಬಿಟ್ಟಿರ್ತೀವಿ. ಆ ಪ್ರಪಂಚದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ ಪ್ರತಿಷ್ಠೆ, ಪವರ್ಫುಲ್ ವ್ಯಕ್ತಿಯಾಗಿ ತೋರಿಸ್ಕೋಬೇಕನ್ನೋ ಇಚ್ಛೆಯಿಂದ ಇಂಥವೆಲ್ಲ ಕುಚೇಷ್ಟೆಗಳೆಲ್ಲ ಮಾಡ್ಕೊತಾ ಇರ್ತಾರೆ. ಗರ್ವತ್ತು ಭಂಗೆ ಕ್ಷಣ. ನಿನಗೆ ಯಾವ ವಿಷಯದಲ್ಲೂ ಗರ್ವ ಬಂದರೂ ಕೂಡ ಯಾವತ್ತೋ ಒಂದು ದಿವಸ ಅದು ಭಂಗ ಆಗುತ್ತೆ.
ಎಂಥ ವಿಷಯದಲ್ಲಿ ಗರ್ವ ಬರಲಿ ಅದರಲ್ಲಿ ಭಂಗ ಆಗೇ ಆಗುತ್ತೆ ಅಂತ ವಿದ್ಯಾರಣ್ಯ ಸ್ವಾಮೀಜಿಗಳಂತಾರೆ. ಗರ್ಭಂತೂ ಭಂಗೇ ಕ್ಷಣಾತ್ ಅಂತ. ಅದಕ್ಕೆ ಈ ತಾರ್ಕಿಕರು ಇನ್ನೂ ಕಾಶಿಯಲ್ಲಿ ಒಂದು ಘಟನೆ ಆಗಿರುತ್ತೆ, ಹೆಸರುಗಳು ಮರ್ತೋಗಿದ್ದೀನಿ. ಆ ಸಮಯದಲ್ಲಿ ಒಬ್ಬರು ಜೀವನ್ಮುಕ್ತ ಪುರುಷರು ಇರ್ತಾರೆ. ಅವರು ಋಷಿಕೇಶ್ ಕೈಲಾಸಾಶ್ರಮದ ವಿದ್ಯಾರ್ಥಿ ಆಗಿರ್ತಾರೆ, ಪೂರ್ವ ವಿದ್ಯಾರ್ಥಿ. ಶ್ರೇಷ್ಠ ಪಂಡಿತರಾಗಿರ್ತಾರೆ ತರ್ಕಶಾಸ್ತ್ರದಲ್ಲಿ. ತರ್ಕಶಾಸ್ತ್ರ ತುಂಬ ಕಠಿಣ, ಮೈಂಡು ಸಿಕ್ಕಾಪಟ್ಟಿ ಇದಾಗುತ್ತೆ. ಅವರು ಕಾಶಿಯಲ್ಲಿದ್ದಾಗ ಯಾರೋ ಒಬ್ಬ ತಾರ್ಕಿಕ ಸ್ವಲ್ಪ ಹೊಸದಾಗಿರೋ ಪಂಡಿತ ಸುಮಾರು ಶಾಸ್ತ್ರಾರ್ಥಗಳು ಮಾಡಿ ಟಾಪ್ ಲೆವೆಲ್ಗೆ ಬಂದಿದ್ದಾನೆ. ನನ್ನನ್ನು ಡಿಸೈಡ್ ಮಾಡಿ ಟಾಪು ಅಂತ ಅಂತಾನೆ. ಹಂಗೆ ಮಾಡೋಕ್ಕಾಗುತ್ತೆ. ಆಲ್ರೆಡಿ ಅವರು ಸನ್ಯಾಸಿ ಇದ್ದಾರಲ್ಲ, ಅವರು ಟಾಪ್ ಅಂತ ಡಿಸೈಡ್ ಆಗಿದ್ದಾರೆ. ಅವ್ರ ಹತ್ರ ನೀನು ಶಾಸ್ತ್ರಾರ್ಥ ಮಾಡಿ ಗೆದ್ದಿದ್ರೆ ಆ ಪೋಸ್ಟ್ ನಿನಗೆ. ತರ್ಕಶಾಸ್ತ್ರದಲ್ಲಿ ನೀನು ಪಂಡಿತ ಅಂತ ಡಿಸೈಡ್ ಮಾಡ್ತೀವಿ, ಸುಮ್ಮನೆ ನೀನು ಮಾಡಂದರೆ ಮಾಡೋಕ್ಕಾಗುತ್ತಾ ಅಂತ. ಹೋಗಿ ಅವರು ಸನ್ಯಾಸಿಯನ್ನು ಶಾಸ್ತ್ರಾರ್ಥಕ್ಕೆ ಕರೀತಾರೆ. ಅವರು ಇಲ್ಲಪ್ಪ, ನನಗೆ ಇಂಟ್ರೆಸ್ಟ್ ಇಲ್ಲ, ಶಾಸ್ತ್ರಾರ್ಥ ಇವೆಲ್ಲ ಬಿಟ್ಬಿಟ್ಟಿದ್ದೀನಿ, ನೀನೇ ಶ್ರೇಷ್ಠ ಅಂತ ನಾನೇ ಹೇಳ್ಬಿಡ್ತಾಯಿದ್ದೀನಲ್ಲ, ನೀನೇ ಇದು ಮಾಡ್ಕೋಗಂತ. ಇಲ್ಲ ಇಲ್ಲ, ಹಂಗೆ ನೀವು ಹಂಗೆ ಬಿಟ್ಬಿಟ್ರು ಕೂಡ ನನಗೆ ಮತ್ತೆ ಅವ್ರು ಒಪ್ಪೋದಿಲ್ಲ, ನೀವು ಕಂಪಲ್ಸರಿ ಶಾಸ್ತ್ರಾರ್ಥ ಮಾಡಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟಿದ್ದು. ಅವ್ರನ್ನೇ ಸ್ವಲ್ಪ ಟ್ರಿಗರ್ ಮಾಡಿದ್ದಾನೆ. ಟ್ರಿಗರ್ ಮಾಡಿದ್ರೆ ಇನ್ನೂ ಶಾಸ್ತ್ರಾರ್ಥ ಸ್ಟಾರ್ಟ್ ಆಯ್ತಂತೆ. ಶಾಸ್ತ್ರಾರ್ಥ ಸ್ಟಾರ್ಟ್ ಆದ್ರೆಗನ ಅವನನ್ನು ಒಂದು ತಾಸು 1.5 ತಾಸಲ್ಲೇ ಆ ಪಂಡಿತನನ್ನು ಸೋಲಿಸ್ಬಿಟ್ರಂತೆ ಅವರು ಸನ್ಯಾಸಿ. ಸೋಲಿಸ್ಬಿಟ್ಟ ಮೇಲೆ ಆ ಪಂಡಿತನಿಗೂ ಒಳಗಡೆ ಇವರು ತುಂಬ ಶ್ರೇಷ್ಠ ಜ್ಞಾನಿಗಳಂತ ಅವನಿಗೂ ಇತ್ತು. ಅವನಿಗೂ ಇಲ್ಲ ಗುರುಗಡೆ, ಅದು ಯಾವುದೋ ಕೀಚಕ ಒಂದು ಅಂದಿರ್ತಾನಂತ, ಭೀಮನಿಂದ ಗೆದ್ದರೂ ಕೀರ್ತಿ ಸತ್ತರೂ ಕೀರ್ತಿ ಅಂತ. ಆ ಡೈಲಾಗ್ ಹೇಳ್ಬಿಟ್ಟು, ನಾನು ನಿಮ್ಮಿಂದ ಸೋತರೂ ಕೂಡ ನನಗೆ ತುಂಬ ಸಂತೋಷ ಇದೆ ಅಂತ ಅಂತಾನೆ. ಅಂದರೆ ನಾನು ನಿನ್ನನ್ನು ಒಳ್ಳೆಯ ಯುಕ್ತಿಗಳಿಂದ ನಿನ್ನನ್ನು ಸೋಲಿಸಿದ್ದೀನಿ ಅಂತ ಈಗ ನೀನು ಪೂರ್ಣವಾಗಿ ನಂಬಿದೆಯಲ್ಲ ಅಂದರೆ, ಹೌದು ನಂಬಿದ್ದೀನಿ ಗುರುಗಳೇ, ಕರೆಕ್ಟ್, ನೀವು ಹೇಳಿದ್ದೆಲ್ಲ ಕರೆಕ್ಟೇ ಅಂತಾರೆ. ಹೀಗೆ ಹೇಳ್ತಾಯಿದ್ದು ನೋಡಿ, ನಾನು ಹೇಳಿದ್ದೆಲ್ಲ ಸುಳ್ಳು, ರಾಂಗ್ ಆನ್ಸರ್ಸ್ ಕೊಟ್ಟೆ ನಿನ್ನನ್ನು ಸೋಲಿಸಿದ್ದೀನಿ ಅಂದ್ಬಿಟ್ಟು ಮತ್ತೆ ಆವಾಗ ಕರೆಕ್ಟ್ ಆನ್ಸರ್ಸ್ ಕೊಟ್ರಂತೆ. ಆ ರಾಂಗ್ ಆನ್ಸರ್ಸೇ ಅವನಿಗೆ ಕರೆಕ್ಟ್ ಅನಿಸ್ಬಿಟ್ಟಿದೆ. ಆವಾಗ ಅವನಿಗೆ ಅವಮಾನ ಆಗೋಯ್ತಂತೆ. ಅಯ್ಯೋ ಹಿಂಗೆ ಸಾಯಿಸಿದ್ರಲ್ಲ ನನ್ನನ್ನು ಅಂದ್ಬಿಟ್ಟಿದ್ದೀನಿ. ಅಂದರೆ ಬುದ್ಧಿಯ ತೀಕ್ಷ್ಣತೆ ಸುಮ್ಮನೆ ಕನ್ವಿನ್ಸೇ ಅಷ್ಟೇ ಅಲ್ಲ, ಯಾರು ಬುದ್ಧಿ ಯಾವಾಗ ಅಲರ್ಟಾಗಿದ್ದು ಇದಿರುತ್ತೋ ಅವನು ಗೆದ್ದು ಬಿಡ್ತಾನೆ ಅಷ್ಟೇ ಶಾಸ್ತ್ರದಲ್ಲಿ. ಅದರಿಂದ ಆಗೋದು ಯಾರಿಗೂ ಏನು, ಪ್ರಪಂಚದಲ್ಲಿ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಅದಿನ್ನೂ ತುಂಬ ಅಡ್ಡ ಬರುತ್ತೆ. ಅದು ನಿನ್ನ ಶಾಂತಿಗೆ, ಮನಃಶಾಂತಿಗೆ ಅದು ಸಿಕ್ಕಾಪಟ್ಟೆ ಅಡ್ಡ ಬರ್ತಾ ಇರುತ್ತೆ. ಅಂಥ ಒಂದು ಮನಸ್ಸನ್ನು ನಂಬಿಕೊಂಡು, ಆ ತೀಕ್ಷ್ಣ ಬುದ್ಧಿಯನ್ನು ನಂಬಿಕೊಂಡು ಜೀವನ ಹಾಳು ಮಾಡ್ಕೋಬಾರ್ದು ಅಂತ. ಅದಕ್ಕೆ ಈ ತಾರ್ಕಿಕಾಶ್ಚ ಛಾಂದಸಾಶ್ಚ ದೈವಜ್ಞ ಕರ್ಮಕಾಂಡ ಮಾಡೋರು, ಲೌಕಿಕಾಸ್ತೆ ನಾ ಜಾನಂತಿ ಗುರುತತ್ವಂ ನಿರಾಕುಲಂ. ಇವ್ರು ಯಾರು ಸರಿಯಾಗಿ ಗುರುತತ್ವವನ್ನು ತಿಳ್ಕೊಂಡಿಲ್ಲ. ಎಂಥ ಮಂದಬುದ್ಧಿ ಆದರೂ ಕೂಡ ಗುರು ಕೃಪೆ ಇತ್ತಂದರೆ ಟಕ್ ಅಂತ ಅವನಿಗೆ ಮೋಕ್ಷ ಬಂದುಬಿಡುತ್ತೆ. ಅದಕ್ಕಿಂತ ದೊಡ್ಡದಿಲ್ಲ. ಅದಕ್ಕೆ ಜೀವನದಲ್ಲಿ ಫಸ್ಟು ಅದಕ್ಕೆ ಯತ್ನ ಮಾಡಿ ಅಂಥ ಗುರು ಕೃಪೆಗೆ ಪಾತ್ರನಾಗಬೇಕು ಅನ್ನೋದು ಇದು ಫಸ್ಟು ಪ್ರಯತ್ನ ಇರಬೇಕು. ಮತ್ತು ಮಹಾಹಂಕಾರ ಗರ್ವೇನ ತಪೋ ವಿದ್ಯಾ ಬಲೇನ ಚ ಭ್ರಮಂತ್ಯೇ ತಸ್ಮಿನ್ ಸಂಸಾರೇ ಘಟೀಯಂತ್ರಂ ಯಥಾ ಪುನಃ. ಮಹಾ ಅಹಂಕಾರ ಗರ್ವೇನ, ಇಂಥವರೆಲ್ಲ ಈ ತೀಕ್ಷ್ಣ ಬುದ್ಧಿನ ಇಟ್ಟುಕೊಂಡು ತುಂಬ ಅಹಂಕಾರ, ತುಂಬ ಗರ್ವದಿಂದ, ಮತ್ತು ತಪೋವಿದ್ಯಾ ಬಲೇನ, ತಪಶ್ಚರ್ಯಗಳು ಕೂಡ ಏನು ಒಬ್ಬರು ಅಷ್ಟೇ ಒಂಟಿ ಕಾಲಲ್ಲಿ ನಿಂತುಕೊಳ್ಳೋ ತಪಸ್ಸು, ನಾನು ಫಲಾಹಾರನೇ ತಿನ್ನೋ ಅಂಥ ತಪಸ್ಸು, ಏನೇನೋ ತಪಸ್ಸುಗಳು ಮಾಡಿಬಿಟ್ಟು ಮಾನಿತ್ವ ತಗೊಂಡ್ಬಿಟ್ಟಿರ್ತಾರೆ. ವಿದ್ಯಾಬಲೇನ, ವಿದ್ಯಾ ಚಾತುರ್ಯದಿಂದ ಭ್ರಮಂತಿ ಏತಸ್ಮಿನ್ ಸಂಸಾರ, ಇವರೆಲ್ಲರೂ ಈ ಕೆಸರಿನಲ್ಲಿ, ಈ ಸಂಸಾರದಲ್ಲೇ ಸುತ್ತಾಡ್ತಾ ಇರ್ತಾರೆ. ಘಟಿ ಯಂತ್ರಂ ಯಥಾ ಪುನಃ ಅಂತ, ಪುನರಪಿ ಜನನಂ ಪುನರಪಿ ಮನನ. ಮತ್ತು ಇನ್ನು ಈ ಶಬ್ದಾರಣ್ಯದಲ್ಲಿ ಸಿಕ್ಕಾಕೊಂಡಿರೋರಿಗೆ ಚೋಟ ಮಹಾರಾಜ್ ಅಂತಿದ್ರಂತೆ, ಎಷ್ಟೋ ಕಲ್ಪಗಳು ವೇಸ್ಟ್ ಆಗಿಬಿಡ್ತಾವಂತೆ. ಯಾಕಂದರೆ ಮೈಂಡ್ಸೆಟ್ ನೆಕ್ಸ್ಟ್ ಜನ್ಮಕ್ಕೆ ಅದೇ ಬರುತ್ತಲ್ಲ. ತನಗಿಂತ ಇನ್ನೊಬ್ಬರನ್ನ ಬುದ್ಧಿವಂತರಂತ ಅವನು ಒಪ್ಪೋದೇ ಇಲ್ವಲ್ಲ ಮನಸ್ಸು. ನಿನಗೇನು ಹೆಚ್ಚು ಗೊತ್ತಿರೋದು, ನಿನಗಿಂತ ನನಗೆ ಹೆಚ್ಚು ಗೊತ್ತು ಅನ್ನೋ ಭಾವನೆಯಲ್ಲಿ ಇರ್ತಾನೆ. ಅವನ ಅಹಂಕಾರ ಯಾರು ಸಾಯಿಸ್ತಾರೆ? ಮತ್ತು ಬೇರೆ ವಿಷಯದಲ್ಲಿ ನಿನಗೆ ಅಹಂಕಾರ ಬಂದರೆ ಜ್ಞಾನದಿಂದ ಅದಕ್ಕೆ ರಿಪೇರಿ ಮಾಡ್ಬೋದು. ಜ್ಞಾನದಲ್ಲೇ ಅಹಂಕಾರ ಬಂದಿತ್ತಂದರೆ ಅದಕ್ಕೆ ಮದ್ದೇ ಇಲ್ಲ ಅಂತ.
ನಾಶನ ಆಗೋದು ಬಿಟ್ಟರೆ ಇನ್ನು ಅದಕ್ಕೆ ಮದ್ದೇ ಇರೋದಿಲ್ಲ. ಆದ್ದರಿಂದ ಇಂಥವರೆಲ್ಲ ಕೂಡ ಅದನ್ನು ನಂಬ್ಕೊಂಡಿದ್ದವರಂಥವರೆಲ್ಲ ಕೂಡ ಮತ್ತೆ ಮತ್ತೆ ಸಂಸಾರ ಚಕ್ರಕ್ಕೆ ಬಂದುಬಿಡ್ತಾ ಇರ್ತಾರೆ ಅಂತ. ಮತ್ತು ಯಜ್ಞಿನೋಪಿ ನ ಮುಕ್ತ ಸ್ಯುಹು ನ ಮುಕ್ತ ಯೋಗಿನಸ್ತತ ತಾಪಸ ಅಪಿ ನೋ ಮುಕ್ತ ಗುರುತತ್ವಾತ್ ಪರಾಂಗುಖಾ. ಗುರುತತ್ವದಿಂದ ಪರಾಂಗುಖರಾಗಬಾರ್ದು. ಸ್ವಲ್ಪ ಟೈಮ್ ತಗೋ, ಯೋಚನೆ ಮಾಡು. ಒಂದು ಸತಿ ಯಾರನ್ನಾದರೂ ಗುರುಭಾವದಿಂದ ಸ್ವೀಕಾರ ಮಾಡಿ ಅವ್ರ ಹತ್ರ ಏನಾದರೂ ಕಲಿತೆ ಅಂದಮೇಲೆ ಶರೀರ ಇರೋ ತನಕ ನೀನು ಅವ್ರನ್ನ ಗುರುಭಾವದಲ್ಲೇ ಇಟ್ಕೋ. ನಮ್ಮ ಗುರುಗಳು ರಾಮಾನಂದ ಸರಸ್ವತಿಯವರು ಉತ್ತರ ಕಾಶಿಯಲ್ಲಿದ್ದಾಗ ಸೀನಿಯರ್ ವಿದ್ಯಾರ್ಥಿಗಳು ಇರ್ತಾರಲ್ಲ, ಈ ಲಘು ಸಿದ್ಧಾಂತ ಕೊಂಬಿದೆಲ್ಲ ಫಸ್ಟು ಸೀನಿಯರ್ ವಿದ್ಯಾರ್ಥಿಗಳ ಹತ್ರನೇ ಕಳಿಸ್ತಾರೆ. ಅವ್ರ ಹತ್ರ ನಾವು ಕಲ್ತ್ಕೊ ಅಂದ್ಬಿಟ್ಟು ಅಲ್ಲಿ ಆವಾಗ ಯಾರೋ ಒಬ್ಬರ ಹತ್ರ ಕೇವಲ 2 ದಿವಸ ಅವ್ರ ಹತ್ರ ಕೂತ್ಕೊಂಡು ಇವನ ಸೂತ್ರಗಳು, ಬೇಸಿಕ್ ಸೂತ್ರಗಳು ಕೆಲವೊಂದು 2 ದಿವಸ ಪಾಠ ಕೇಳಿದ್ದಾರೆ. ಮತ್ತು ಅವರೇನು ಹೆಚ್ಚು ಶಾಸ್ತ್ರ ಓದಿಲ್ಲ. ಅವರು ಆ ಮಟ್ಟದಲ್ಲಿ ಇದ್ದುಬಿಟ್ಟಿದ್ದನ್ನು ಮತ್ತು ಅಲ್ಲಿ ಇಲ್ಲಿ ಎಲ್ಲೋ ಗುಡಿಸಲಿಟ್ಕೊಂಡು ಅವ್ರ ಸಾಧನೆ ಅವ್ರು ಮಾಡ್ಕೊಂಡಿದ್ದಾರೆ. ಇವರು ಮಾತ್ರ ನಮ್ಮ ತಾತ ಗುರುಗಳು ಶ್ರೇಷ್ಠ ವಿದ್ವಾನ್ ಆಗಿಬಿಟ್ಟು ವಿಶ್ವವಿಖ್ಯಾತ ಆಗಿದ್ದಾರೆ, ಫುಲ್ ಫೇಮಸ್ ಆಗಿದ್ದಾರೆ. ಅದು ಫುಲ್ ಅಂಥ ದೊಡ್ಡ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅವರು ಓಂಕಾರೇಶ್ವರ್ಗೆ ಆವಾಗವಾಗ ಭೇಟಿ ಮಾಡೋಕ್ಕೆ ಬರ್ತಾಯಿದ್ರೆ ಅವರ ಆಸನದಿಂದ ಎದ್ದು 2 ದಿವಸ ಪಾಠ ಹೇಳಿರೋ ಗುರುಗಳಿಗೆ ಉಚ್ಚಾಸನದಲ್ಲಿ ಕೂಡಿಸ್ಬಿಟ್ಟು ಇವರು ಕೆಳಗಡೆ ಕೊಡ್ತಾಯಿದ್ರಂತೆ. ಲೈಫ್ ಲಾಂಗ್ ಅವರು ಒಂದು 7-8 ಸತಿ ಹಂಗೆ ಬಂದಿದ್ದರಂತೆ. ಅವರು ಆ 7-8 ಸತಿ ಬಂದವ್ರಿಗೆ ಮತ್ತೆ ಬೇರೆ ಕಡೆ ಹೋದರೆ ಆತನ ಯಾರು ಲೆಕ್ಕನೇ ಇಡ್ತಿರ್ಲಿಲ್ವಂತೆ. ಇವನೇನು ವಿದ್ವಾನಲ್ಲ ಏನೂ ಅಲ್ಲ ಅಂದ್ಬಿಟ್ಟಿದ್ದನು. ಮತ್ತು ಬೇರೆ ಆಶ್ರಮದಲ್ಲಿ ಅಲ್ಲಿ ಹೋದ್ರೆ ಈಗ ಯಾವುದೋ ಸತ್ಸಂಗ ಅದೆಲ್ಲ ಕಳಿಸೋದು, ಅವ್ನಿಗೆ ಎಲ್ಲೂ VIP ಟ್ರೀಟ್ಮೆಂಟೇ ಸಿಗ್ತಿಲ್ಲ. ಅಂಥ ಸಾಧು ಕೂಡ ಅಲ್ಲಿ ಓಂಕಾರೇಶ್ವರಿಗೆ ಬಂದರೆ ಅಷ್ಟು VIP ಟ್ರೀಟ್ಮೆಂಟಲ್ಲಿ ಆ ಸ್ಥಿತಿಯಲ್ಲಿ ಗುರುತತ್ವದಲ್ಲಿ ಅವ್ರನ್ನ ಪೂಜೆ ಮಾಡ್ಕೊತಾಯಿದ್ರು. ಇದು ನಾವು ತಿಳ್ಕೊಬೇಕಾಗಿರುವಂಥದ್ದು. ಮತ್ತು ಒಂದೊಂದು ಸತಿ ವಿವಾದಗಳು ಬರ್ತಾ ಇರ್ತವೆ, ಮನಸ್ತಾಪಗಳು ಬರ್ತಾ ಇರ್ತವೆ, ಗುರುಗಳು ಶಿಷ್ಯ ಮಧ್ಯದಲ್ಲಿ ದ್ವೇಷ ಭಾವ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಸಹನಾವವತು ಮಂತ್ರ ಹೇಳೋದು, ಮಾವಿದ್ವಿಷಾವಹೈ ಅಂತ. ನಮ್ಮ ಇಬ್ಬರ ಮಧ್ಯದಲ್ಲಿ ದ್ವೇಷ ಬರದೇ ಇರಲಿ ಅಂತ. ಯಾಕಂದರೆ ಈಗೋ ಜೊತೆ ಫುಟ್ಬಾಲ್ ಆಡ್ತಾರೆ, ಗುರುಗಳು ಶಿಷ್ಯನ ಈಗೋ ಜೊತೆ ಫುಟ್ಬಾಲ್ ಆಡ್ತಾ ಇರ್ತಾರೆ. ಅದು ದೊಡ್ಡ ಯುದ್ಧ. ಮನೆಗಳಲ್ಲೂ ಕೂಡ ಎಲ್ಲ ಮ್ಯಾನೇಜಿಂಗ್ ಪೀಪಲ್ ಈಸ್ ಮ್ಯಾನೇಜಿಂಗ್ ದೇರ್ ಈಗೋಸು. ಅಲ್ಲಿ ಘರ್ಷಣೆ ಬಂದೇ ಬರುತ್ತೆ. ಆದ್ದರಿಂದ ಅಲ್ಲಿ ಅದು ನಮ್ಮಿಬ್ಬರ ಮಧ್ಯದಲ್ಲಿ ದ್ವೇಷ ಬರದೇ ಇರಲಿ ಅಂದರೆ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಆ ಥರ ಬಂದು ಏನಾದರೂ ಮನಸ್ತಾಪಗಳು ಬಂದು ಸ್ವಲ್ಪ ದೂರ ಆದರೂ ಕೂಡ ಮಾನಸಿಕವಾಗಿ ಅವ್ರ ಮೇಲೆ ಗುರು ಭಾವದಿಂದನೇ ಇರಬೇಕು. ನಾವು ಪ್ರೋಟೋಕಾಲ್ಸ್ ಮಿಸ್ ಮಾಡಬಾರ್ದು. 1 ದಿವಸದ ಗುರು ಆಗಲಿ, 2 ದಿವಸದ ಗುರು ಆಗಲಿ, ಎಲ್ಲರಿಗೂ ಸಮಸ್ಯೆ ಇದೆ. ನಾವು ಕೈಲಾಸಾಶ್ರಮದಲ್ಲಿ ಹೋದಾಗ ನನಗೆ ಸ್ಟಾರ್ಟಿಂಗಲ್ಲಿ ಸಂಸ್ಕೃತ ಹೇಳ್ಕೊಟ್ಟಿರೋ ನನಗಿಂತ 10 ವರ್ಷ ಸಣ್ಣ ಆತ. ಮತ್ತು ವಿಪರೀತವಾದ ಸ್ಟ್ರಿಕ್ಟು. ಸ್ಕೂಲು ಕೂಡ ಹೆಚ್ಚು ಹೋಗಿಲ್ಲ. ನೆಟ್ಟಿಗೆ ಕೂತ್ಕೋ, ಬೆರಳೇನು ಬಾಯಿ ಹತ್ರ ಹೋಗ್ತಾಯಿದೆ, ಕಂಠಸ್ಥ ಮಾಡಿ ಯಾಕೆ ಮಾಡಿಲ್ಲ, ಫುಲ್ಲು ಸ್ಟ್ರಿಕ್ಟ್ ಆಫೀಸರ್ ಥರ. ಒಳಗಡೆ ಈಗೋ ಹರ್ಟ್ ಆಗ್ತಾಯಿತ್ತು. ಅಯ್ಯೋ ಹೋಗಿ ಇವನ ಹತ್ರ ಡಿಪೆಂಡೆನ್ಸಿ ಬಂದುಬಿಡ್ತಲ್ಲ, ಇನ್ನೇನು ಸ್ಕೂಲ್ಗೆ ಹೋಗಿಲ್ಲ, ಏನು ಓದಿಲ್ಲ ಹಾಗನ್ನಿಸುತ್ತೆ. ಬಟ್ ಶಾಸ್ತ್ರ ಎಲ್ಲ ಓದೋದ ಮೇಲೆ ಇಲ್ಲ, ವಿದ್ಯೆಯನ್ನು ಹಾಗೇ ಹೊಂದಬೇಕು. ಮತ್ತು ಜೀವನ ಪೂರ್ತಿ ಅವರನ್ನು ಗುರುಗಳಂತಲೇ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ಗುರುತತ್ವಾತ್ ಪರಾಂಗುಖಾಃ. ಅವನು ಎಷ್ಟು ನಿತ್ಯ ಯಜ್ಞಯೋತ್ರ ಮಾಡೋನಾಗಲಿ, ಮತ್ತು ಯೋಗಿ ಆಗಿರಲಿ, ತಪಸ್ಸು ಮಾಡೋನಾಗಿರಲಿ, ನಾ ಮುಕ್ತಾಃ ಸ್ಯುಃ, ಅವನಿಗಂತೂ ಮೋಕ್ಷ ಸಿಗೋದಿಲ್ಲ. ನ ಮುಕ್ತಾಸ್ತು ಗಂಧರ್ವಾಃ ಪಿತೃಯಕ್ಷಾಸ್ತು ಚಾರಣಾಃ ಋಷಯಃ ಸಿದ್ಧದೇವಾದ್ಯಾಃ ಗುರುಸೇವಾ ಪರಾಂಗುಖಾಃ. ಗುರುಸೇವದಿಂದ ಪರಾಂಗುಖರಾಗಿ ಗುರುಗಳ ವಿರುದ್ಧದಿಂದ ಹೋದರೆ ಅವರು ಗಂಧರ್ವರಾಗಲಿ, ಪಿತೃದೇವತೆಗಳಾಗಲಿ, ಋಷಿಗಳಾಗಲಿ, ಸಿದ್ಧ ದೇವಾದಿಗಳಾಗಲಿ ಯಾರೂ ಕೂಡ ಮೋಕ್ಷನ ಹೊಂದೋದಕ್ಕಾಗೋದಿಲ್ಲ. ಆದ್ದರಿಂದ ಆ ಗುರುತತ್ವದಿಂದ ನೀನು ಪರಾಂಗುಖನಾಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಈ ಥರ ಎಷ್ಟೋ ಚರಿತ್ರೆಗಳು ಬರುತ್ತೆ. ಗುರುಗಳು ವಿರುದ್ಧವಾಗಿ ಹೋಗಿ ಜೀವನನ ಹಾಳು ಮಾಡಿಕೊಂಡಿರೋ ಅಂಥವ್ರು ಎಷ್ಟೋ ಚರಿತ್ರೆ ಬರುತ್ತೆ. ಮತ್ತೆ ನೀನು ಯಾವ ಗುರುಗಳ ಹತ್ರ ನೀನು ಮನಸ್ತಾಪಗಳು ತರಿಸ್ಕೊಂಡು ಅವ್ರ ಕೋಪಕ್ಕೆ ಗುರಿಯಾಗಿರ್ತೀಯೋ ಅದೇ ಗುರುಗಳ ಹತ್ರ ಹೋಗಿ ನೀನು ಪಶ್ಚಾತ್ತಾಪ ಪಟ್ಟು ಕ್ಷಮಾಯಾಚನೆ ಕೇಳಿದಾಗಲೇ ಮತ್ತೆ ನಿನಗೆ ಮಾರ್ಗ ಸಿಗೋದು. ಇಲ್ಲ ಅಂದರೆ ನೀನು ಎಷ್ಟೇ ಪ್ರಯತ್ನ ಮಾಡು. ಈಗ ನಮ್ಮ ತಾತ ಗುರುಗಳು ಇದ್ದಾಗ
ಓಂಕಾರೇಶ್ವರದ ಪಕ್ಕದಲ್ಲಿ ನಾಗರ್ ಘಾಟ್ ಅಂತಿದೆ, ಹೇಳ್ತೀವಿ ಪಕ್ಕದಲ್ಲಿ ಒಂದು ಘಾಟ್ ಇದೆ, ನಾಗರ್ ಘಾಟ್ ಅಂತ. ಅವ್ರು ಈಗಲೂ ಇರ್ಬೋದು ಇನ್ನೂ ಶರೀರದಲ್ಲಿ. ಅವರು ದೊಡ್ಡ ಭಾಗವತ ಕಥಾಕಾರ ಮಹಾರಾಷ್ಟ್ರದಲ್ಲಿ. ಅವರು ಬಂದರೆ ಸಿ ಎಮ್ಗಿರೋ ಝೆಡ್ ಕ್ಯಾಟಗರಿ ಸೆಕ್ಯೂರಿಟಿ ಆಗಲೇ ಇರ್ತಾಯಿತ್ತು, ಅಷ್ಟು ಫೇಮಸ್ ಆಗಿರ್ತಾರೆ. ಅವರೇ ಆ ಘಾಟೆಲ್ಲ ಮಾಡಿಸ್ತಿರ್ತಾರೆ, ದುಡ್ಡು, ಕೀರ್ತಿ, ಪ್ರತಿಷ್ಠೆ ಎಲ್ಲ ಅಂತ. ಒಂದು ಸತಿ ಹಿಂಗೆ ಓಂಕಾರೇಶ್ವರ ಮಠದಲ್ಲಿ ಆರತಿ ಆದಮೇಲೆ ಯೋಗ ವಾಸಿಷ್ಠ ಓದ್ತಾರೆ. ಯೋಗ ವಾಸಿಷ್ಠ ಓದ್ತಾ ಇದ್ದಾಗ ಅವರು ಆ ದೊಡ್ಡ ಬೆಟಾಲಿಯನ್ ತಗೊಂಡು ಮಧ್ಯದಲ್ಲೇ ಬಂದು ನಮಸ್ಕಾರ ಮಾಡೋದಕ್ಕೆ ಬರ್ತಾಯಿದ್ರಂತೆ. ಅವ್ರು ತುಂಬ ಸ್ಟ್ರಿಕ್ಟು ನಮ್ಮ ತಾತ ಗುರುಗಳ, ದೂರದಿಂದನೇ ಕೈಯಿಂದನೇ ಅಲ್ಲೇ ಕೊಡು. ಇಲ್ಲಿ ನಮಗೆ ಏನು ನಡೀತಾ ಇದೆ, ಯೋಗ ವಾಸಿಷ್ಠ ನಡೀತಾ ಇದೆ. ಯೋಗ ವಾಸಿಷ್ಠ ಶ್ರವಣಕ್ಕಿಂತ ನೀನು ದೊಡ್ಡ ಪುಡಂಗಿ ಏನಲ್ಲ. ಆ ಏಕಾಗ್ರತೆಯಿಂದ ಎಲ್ಲ ಕೇಳ್ತಾ ಇದ್ದಾರೆ. ಆ ಏಕಾಗ್ರತೆಯನ್ನು ಭಂಗ ಮಾಡೋ ಅಧಿಕಾರ ನಿನಗೆ ಯಾರು ಕೊಟ್ಟರು? ನೀನು ಎಷ್ಟು ವಿ ಐ ಪಿ ಆಗಿದ್ರೆ ಕಾಮನ್ ಸೆನ್ಸ್ ಬಳಸಬೇಕು. ಅಂಥ ಒಂದು ಯೋಗ ವಾಸಿಷ್ಠ ನಡೀತಾ ಇದ್ದಾಗ ನೀನು ಸ್ಪೆಷಲ್ ಎಂಟ್ರಿ ಕೊಟ್ಟುಬಿಟ್ಟು ಎಲ್ಲರ ಏಕಾಗ್ರತೆಯನ್ನು ಭಂಗ ಮಾಡಿಸಿ ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತೀಯ. ಮತ್ತು ಇದಾದಮೇಲೆ ಬಂದು ನಮಸ್ಕಾರ ಮಾಡ್ಕೋಬೇಕಲ್ಲ. ದೂರದಿಂದಲೇ ಹಂಗೆ ಅನ್ನೋ ಅಷ್ಟೊತ್ತಿಗೆ ಅವನು ಈಗೋ ಅಲ್ಲಿ, ನಾನಿಷ್ಟು ದೊಡ್ಡ ವಿ ಐ ಪಿ, ದೊಡ್ಡ ಕಥಾಕಾರ, ನನಗೆ ಹಿಂಗೆ ರಿಜೆಕ್ಟ್ ಮಾಡ್ತಾನೆ ಅಂದ್ಬಿಟ್ಟಿದ್ದು ಕೋಪದಿಂದ ರಿಟರ್ನ್ ಹೋಗಿರ್ತಾನೆ. ರಿಟರ್ನ್ ಹೋದ್ಮೇಲೆ ಮತ್ತೆ ಒಂದು 15 ದಿವಸಕ್ಕೆ ಬಂದು ಅವನಿಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟಿದ್ರು ಠಪ್ ಅಂತ ಮುಂದಗಡೆ ಸಾಷ್ಟಾಂಗ ಪ್ರಣಾಮ ಠಪ್ ಅಂತ ಬಿದ್ದು ತಲೆ ಢಣ್ ಅಂತ ನೆಲ ಕೊಡಿತಂತೆ. ಬಂದು ಗಳೋ ಅಂತ ಹತ್ಕೊಂಡೆಂತು, ತಪ್ಪಾಗೋಯ್ತು ನಂದು, ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ಅಂತ. ಮತ್ತು ಅವರು ಅಂಥ ಅವಧೂತ ಸ್ಥಿತಿಯಲ್ಲಿ ಇರೋವಂಥವ್ರನ್ನ ನೀನು ತಿರಸ್ಕಾರ ಮಾಡ್ಕೊಂಡು ಅಹಂಕಾರದಿಂದ ಹೋದರೆ ಅದು ಮಧ್ಯದಲ್ಲಿ ಏನಾಗಿತ್ತೋ ಏನೋ ಅದು ಮಹಿಮೆ ಯಾರಿಗೂ ಗೊತ್ತಿಲ್ಲ. ಲಾಸ್ಟಿಗೆ ಮತ್ತೆ ಪಶ್ಚಾತ್ತಾಪ ಪಟ್ಟದ ಮೇಲೆ ಸರಿ ಬಿಡು, ಇನ್ನೊಂದು ಸತಿ ಯಾವತ್ತೂ ಈ ಅಹಂಕಾರನ ವ್ಯಕ್ತ ಮಾಡ್ಕೋಬೇಡ ಅಂತೇಳ್ಬಿಟ್ಟು ಅವ್ರಿಗೆ ಮತ್ತೆ ಸ್ವಲ್ಪ ಆಶೀರ್ವಚನ ಕೊಟ್ಟರಂತೆ. ಅದರಿಂದ ಈ ಗುರುಗಳಿಗೆ ಅಂಥ ಸತ್ಪುರುಷರನ್ನ ಎದುರಾಕ್ಕೋಬಾರ್ದು. ನಮ್ಮ ಗುರುಗಳು ಒಂದು ಯುಕ್ತಿ ಹೇಳ್ತಾಯಿದ್ರು, ನೋಡಪ್ಪ ಯಾರೋ ಕೆಂಪು ಬಟ್ಟೆ ಹಾಕ್ಕೊಂಡಿದ್ದಾನೆ, ಈ ಶರೀರ ಅವನ ಒಂದು ಚೇಷ್ಟೆಗಳಿಂದ ನಾವು ಆತನು ಯಾರು ಅನ್ನೋದು ಗುರುತು ಹಿಡಿಯೋದಕ್ಕಾಗೋದಿಲ್ಲ. ಜೀವನ್ಮುಕ್ತ ಪುರುಷ ಚರಿತ್ರೆಯಲ್ಲಿ ಕ್ರೋಧ ಅನ್ನೋನ್ನು ಕಂಡಿದ್ದೀವಿ. ಮತ್ತು ಲೋಭ ಇದ್ದಂಗೆ ಕಾಣಿಸ್ತಾ ಇರ್ತಾರೆ, ಅವ್ರ ಹತ್ರ ಇವ್ರ ಹತ್ರ ಭಕ್ತರ ಹತ್ರ ದಕ್ಷಿಣೆ ಅದು ಇದು ತಗೊಂಡಂಗೆ ಕಾಣಿಸ್ತಾ ಇರ್ತಾರೆ. ಆದರೆ ಅದು ಯಾವುದೋ ಆಶ್ರಮದ ಸಲುವಾಗಿ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಅದು ತಗೊಳ್ತಾ ಇರ್ತಾರೆ. ಬಟ್ ನಮ್ಮ ಕಣ್ಣಿಗೆ ಕಾಣಿಸೋದು ಇವರು ದುಡ್ಡಿನ ಪರಿಗ್ರಹ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು, ಮತ್ತು ಕೋಪ ಯಾರೋ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಆ ಲಕ್ಷಣ ನೋಡಿಬಿಟ್ಟು, ಇವೆಲ್ಲ ಲಕ್ಷಣಗಳು ನೋಡಿಬಿಟ್ಟು ನಾವು ಶ್ರದ್ಧೆ ಕಳ್ಕೊಂಬಿಟ್ಟು ಸುಮ್ಮನೆ ಮನಸ್ಸಿಂದ ಆದರೆ ಅವ್ರನ್ನ ಬೈಕುಂತೀವ ಇಲ್ಲ, ಇವನೇನು ಗುರಪ್ಪ ಇವನು ಹಂಗೆ ಹಿಂಗೆ ಅಂದ್ಬಿಟ್ಟು. ನಿನಗೆ ಹೆಂಗೆ ಗೊತ್ತು ಆತ ಜೀವನ್ಮುಕ್ತ ಪುರುಷನೋ ಇಲ್ಲ ನಾರ್ಮಲ್ ಸಾಧುನ ಅನ್ನೋ ವಿಷಯ ನಿನಗೆ ಹೆಂಗೆ ಗೊತ್ತು? ನಿನ್ನ ಹತ್ರ ಏನಿದೆ ಟೆಸ್ಟ್ ಮಾಡೋದಕ್ಕೆ? ಅಂಥ ತ್ರಿಕಾಲ ಜ್ಞಾನಿನ ನೀನು ಇಲ್ಲ, ನೀನು ತ್ರಿಕಾಲ ಜ್ಞಾನಿ ಅಲ್ಲ. ಎದುರುಗಡೆ ಕೆಲವೊಂದು ಲಕ್ಷಣಗಳು ನೋಡಿಬಿಟ್ಟಿದ್ದನ್ನು ಅವ್ರನ್ನ ನೀನು ಮನಸ್ಸಿನಲ್ಲಿ ಮಾನಸಿಕವಾದಂಥದ್ದು ಅವ್ರ ಬಗ್ಗೆ ಅನಿಷ್ಟ ಚಿಂತನೆ ಮಾಡಿಬಿಟ್ಟು ಒಂದು ಪಾಪ ನಡೆದೋಗಿದೆ. ಅದು ಯಥಾರ್ಥವಾಗಿದ್ರೆಗೇ ಅದು ಪಾಪ ಆಗಲ್ಲ. ಅಂಥ ಯೋಗ್ಯವಾದಂಥ ದುಷ್ಟ ಕೆಲಸ ಮಾಡಿದರೆ ಅದನ್ನು ನೀನು ಹಂಗೆ ಮಾಡ್ಕೊಂಡಿದ್ರೆ ಅದು ನೀನು ಬರೋದಿಲ್ಲ. ಒಂದು ವೇಳೆ ಅವನು ಜೀವನ್ಮುಕ್ತ ಪುರುಷನಾಗಿದ್ದು ನೀನು ಮಾನಸಿಕವಾದಂಥ ಪಾಪ ಮಾಡಿಬಿಟ್ರೆ, ಆ ತತ್ವಬೋಧದಲ್ಲಿ ಭಾಷಿಕಾರ ಭಗವಾನರು ಏನು ಹೇಳಿದ್ದಾರೆ, ಆ ಜೀವನ್ಮುಕ್ತರ ಶರೀರದಲ್ಲೂ ಕೂಡ ಈ ಆಗಾಮಿ ಕರ್ಮಗಳ ಪೋಷಣೆ ಏನಿರುತ್ತೋ ಪುಣ್ಯ ಪಾಪ ಎರಡೂ ಇರುತ್ತೆ. ಯಾರು ಅವ್ರನ್ನ ಸ್ತುತಿ ಮಾಡ್ತಾರೆ, ಅವ್ರಿಗೆ ಸೇವೆ ಮಾಡ್ತಾರೆ, ಅವ್ರಿಗೆ ಪುಣ್ಯ ಟ್ರಾನ್ಸ್ಫರ್ ಆಗುತ್ತೆ. ಯಾರು ಅವ್ರನ್ನ ಬೈಕೊಂತ ಇರ್ತಾರೆ, ಯಾರು ನಿಂದೆ ಮಾಡ್ತಾರೆ, ಅವ್ರಿಗೆ ಪಾಪ ಟ್ರಾನ್ಸ್ಫರ್ ಆಗುತ್ತೆ. ಯಾಕೆ ಅನ್ನೆಸೆಸರಿಯಾಗಿ ಆ ಪಾಪದ ಮೂಟೆ ನಿಮ್ಮ ಅಕೌಂಟ್ಗೆ ಹಾಕ್ಕೊತೀರ? ಒಂದು ವೇಳೆ ನಿಜವಾದ ಜೀವನ್ಮುಕ್ತ ಪುರುಷನ ಬಂದುಬಿಟ್ಟು ನೀವು ಮನಸ್ಸಲ್ಲಿ ಮಾಡ್ಕೊಂಡಿದ್ರೆ ಮತ್ತೆ ಸಣ್ಣ ಪುಟ್ಟ ಪಾಪ ಅಲ್ಲ ಅದು. ನೀವು ಮಾಡಿರುವಂಥ ಧ್ಯಾನ ಜಪ ಪುಣ್ಯ ಎಲ್ಲ ಕೂಡ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಯಥಾರ್ಥವಾಗಿ ಎಲ್ಲಿದ್ರು ತಿಳ್ಕೊಳ್ಳೋ ತನಕ ಅಂಥದ್ದೊಂದು ಟಾಸ್ಕ್ಗೆ ಹೋಗಲೇಬೇಡ್ರಿ. ಇನ್ನು ಬೇಕಾದರೆ ಯಾರನ್ನಾದರೂ ಮನಸ್ಸಿನಿಂದ ಒಳ್ಳೆಯದು ಹೊಗಳ್ಕೊಳ್ಳಿ, ಸ್ತುತಿ ಮಾಡಿಕೊಳ್ಳಿ. ನಿಂದೆ ಮಾಡೋ ಅಂಥ ಕೆಲಸಕ್ಕೆ ಹೋಗ್ಬಿಟ್ಟು ಇಂಥ ಪಾಪದ ಕೆಲಸಕ್ಕೆ ಸಿಕ್ಕಾಕ್ಕೊಂಬೇಡಿ. ಬುದ್ಧಿಯನ್ನು ಬಳಸಿ ನೋಡಿ ಏನಾಗುತ್ತೆ. ಮನಸ್ಸಲ್ಲಿ ಏನಾದರೂ ದುಡ್ಡು ಏನಾದರೂ ಖರ್ಚಾಗುತ್ತೋ, ಮನಸ್ಸಿನಲ್ಲಿ ಯಾರೋ ಒಬ್ಬ ಸಾಧುವನ್ನ ಒಳ್ಳೆ ಆತ ಅನ್ನೋ ಭಾವನೆ ತರಿಸ್ಕೊಳ್ಳೋದಕ್ಕೆ. ಸುಮ್ಮನೆ ಆ ಭಾವನೆ ತರಿಸ್ಕೊಂಡ್ಬಿಟ್ಟಿದ್ರೆ ಅವ್ರ ಮೇಲೆ ದ್ವೇಷ ಭಾವನೆ, ಹೀನ ಭಾವನೆ ಎಲ್ಲ ತರಿಸ್ಕೊಂಡು ಪಾಪ ಯಾಕೆ ತಗೋಬೇಕು? ನಮ್ಮದೇ ಎಷ್ಟೋ ಇದೆ ಪಾಪ ಡೀಲ್ ಮಾಡೋದು, ಅದು ಬಿಟ್ಬಿಟ್ಟು ಮತ್ತು ಪಕ್ಕದಲ್ಲಿ ಸುಮ್ಮನೆ ಅನ್ನೆಸರಿ ಪಾಪ ತಗೊಂಡ್ರೆ ಇನ್ನೂ ಅದೋ ಪತನ ಕೊಟ್ಟೋಗ್ಬಿಡ್ತಾ ಇರ್ತೀವಿ. ಆದ್ದರಿಂದ ಅಲ್ಲಿ ಸುಮ್ಮನೆ ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟು ದೂರ ಇದ್ದು ಬಿಡಿ, ಅಂಥದ್ದಕ್ಕೆ ಸಿಕ್ಕಾಕೋಬೇಡಿ ಅನ್ನೋರು. ಇತಿ ಶ್ರೀ ಸ್ಕಾಂದ
उत्तरकाण्डे सनत्कुमारसंहितायाम् उमामहेश्वर ಸಂವಾದೆ ಶ್ರೀ ಗುರುಗೀತಾಯಾಂ ಪ್ರಥಮೋಧ್ಯಾಯಃ. ಈಗ ಮೊದಲನೇ ಅಧ್ಯಾಯ ಪೂರ್ತಿಯಾಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಎರಡನೇ ಅಧ್ಯಾಯದಿಂದ ವಿಚಾರ ಮಾಡೋಣ. 12 to 1 ಒಂದು ಕ್ಲಾಸ್ ತಗೊಳ್ಳೋಣ. 12ರಿಂದ 1 ಗಂಟೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.